ನೋವಿನಲ್ಲಿದ್ದಾಗ ಅವರಿಗೆ ಕರುಣೆಯನ್ನ ದಯೆಯನ್ನ ತೋರಿಸಿ ಸಹಾಯ ಮಾಡುವುದಕ್ಕೆ ನಿಲ್ದಾರೋ ಅದಕ್ಕೆ ಕೃಪೆ ಮತ್ತು ದಯೆ ಅನ್ನುತ್ತಾರೆ. ಗ್ರೇಸ್. ಹಲ್ಲೆಲೂಯಾ. ಇಬ್ರಿಯ ಭಾಷೆಯಲ್ಲಿ ಹೇಯಿನ್ ಅಂತ ಕರೀತಾರೆ. ಇಬ್ರಿಯ ಭಾಷೆಯಲ್ಲಿ ಹೇಯಿನ್ ಅಂತ ಕರೀತಾರೆ. ಹಲ್ಲೆಲೂಯಾ. ಕೃಪೆ ಅನ್ನೋದು ಅದು ದೇವರು ಕೊಡುವಂತ ಒಂದು ದೊಡ್ಡ ವರವಾಗಿದೆ. ಹಲ್ಲೆಲೂಯಾ. ಕೃಪೆ ವರವಾಗಿದೆ. ಕೃಪೆ ನಮ್ಮ ದೇವರು ನಮ್ಮ ಮೇಲಿಟ್ಟಂತ ಕರುಣೆ ದಯವಾಗಿದೆ. ಹಲ್ಲೆಲೂಯಾ. ಕೀರ್ತನೆ 23:6ನೇ ವಚನ ಓದಿಕೊಳ್ಳೋಣ. ಕೀರ್ತನೆ 23:6 ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಆಮೆನ್. ಹಲ್ಲೆಲೂಯಾ. ನಿಶ್ಚಯವಾಗಿಯೂ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಹಲ್ಲೆಲೂಯಾ. ಲೋಕದಲ್ಲಿ ಏನಿಲ್ಲದಿದ್ದರೂ ದೇವರ ಕೃಪೆ ಇರುವಾಗ, ದೇವರ ದಯೆ ಇರುವಾಗ, ದೇವರ ಕರುಣೆ ನಮ್ಮ ಮೇಲೆ ಇರುವಾಗ ನಿಜವಾಗಲೂ ನಾವು ಬದುಕ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಕೃಪೆ ಬಹಳ ಉತ್ತಮವಾದದ್ದು. ಸತ್ಯವೇದದಲ್ಲಿ ಕೃಪೆ ಆತ್ಮನ ಬಗ್ಗೆ ತಿಳಿಸಲ್ಪಟ್ಟಿದೆ. ಆತ್ಮನ ವರಗಳಲ್ಲಿ ಉತ್ಕೃಷ್ಟವಾದಂತ ಒಂದು ವರವಾಗಿದೆ. ಒಂದು ಗಿಫ್ಟ್, ಅದು ಒಂದು ವರ. ದೇವರು ಕೊಡುವಂತ ಒಂದು ವರ ಯಾವ್ದಂದ್ರೆ ಕೃಪೆ. ಹಲ್ಲೆಲೂಯಾ. ಪಕ್ಕದವರಿಗೆ ದೇವರ ಕೃಪೆ ನಿನ್ನ ಮೇಲಿದೆ ಅಂತ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಇದು ನಮ್ಮ ಮೇಲೆ ಸುರಿಸಿರುವ ಒಂದು ಉತ್ತಮವಾದಂತ ಸುಂದರವಾದಂತ ಕೊಡುಗೆಯಾಗಿದೆ. ಅದು ದೇವರ ಕೃಪೆ. ದೇವರು ನಮಗೋಸ್ಕರವಾಗಿರುವ ಕೊಟ್ಟಂತ ಒಂದು ವರ, ಒಂದು ಕೊಡುಗೆ. ಅದೇನಾಗಿದೆ ಅಂದ್ರೆ ದೇವರ ಕೃಪೆಯಾಗಿದೆ. ನಾವು ಕ್ರೈಸ್ತ ಜೀವಿತದೊಳಗೆ ಬರುವಾಗ ಮೊದಲು ನಮ್ಮನ್ನ ಸಂಧಿಸುವುದು ದೇವರ ಕೃಪೆ. ನಾವು ಕ್ರಿಸ್ತನ ಒಂದು ಜೀವಿತದಲ್ಲಿ ನಾವು ಎಂಟ್ರಿ ಕೊಡುವಾಗ ಫಸ್ಟ್ ಗೆ ಬರುವಂತದ್ದು ಆ ಕ್ರಿಸ್ತನ ಕೃಪೆ ನಮ್ಮನ್ನ ಸ್ವಾಗತ ಮಾಡಿಕೊಳ್ಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ದೇವರು ನಮ್ಮನ್ನ ಅಂಗೀಕರಿಸಿಕೊಳ್ಳಬೇಕಾದ್ರೆ ನಮಗೊಂದು ಸನ್ಮಾನದ ಮಾತನ್ನ ಹೇಳ್ತಾನೆ, ಅದು ಕೃಪೆ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಮಾತಾಡ್ತಾರೆ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ವಾಕ್ಯ ಬೇಕಾದ್ರೆ ಎಫೆಸರ್ 2:8 ಹೇಳ್ತಾರೆ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಕ್ರಿಯೆಗಳಿಂದ ಬಂದದ್ದಲ್ಲ. ಆಮೆನ್. ಹಲ್ಲೆಲೂಯಾ. ದೇವರ ಕೃಪೆ ನನ್ನ ಮೇಲೆ ತುಂಬಾ ಇದೆ. ಯಾಕಂದ್ರೆ ನಾನು ದೇವರಿಗೆ ಬಹಳ ಒಳ್ಳೆಯವನು, ನಾನು ಚೆನ್ನಾಗಿ ಕಾಣಿಕೆ ಕೊಡ್ತೀನಿ, ಚೆನ್ನಾಗಿ ಹಾಡು ಹಾಡ್ತೀನಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಮೇಲೆ ಅದಕ್ಕೆ ದೇವರ ಕೃಪೆ ನನ್ನ ಮೇಲೆ ಬಹಳ ಇದೆ ಅಂತ ಹೇಳೋಕೆ ಅವಕಾಶ ಇಲ್ಲ. ಹಲ್ಲೆಲೂಯಾ. ಅದು ದೇವರ ಕೊಟ್ಟ ವರ. ಹಲ್ಲೆಲೂಯಾ. ಅದು ದೇವರ ಕೊಟ್ಟ ವರ. ನಾವು ರಕ್ಷಣೆ ಹೊಂದಿದ್ದರಿಂದಲೇ ದೇವರ ಕೃಪೆ, ದೇವರ ದಯೆ, ದೇವರ ಕರುಣೆ ನಮ್ಮ ಮೇಲಿದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರೇ, ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆ ಮರೆಯನ್ನ ಆಶ್ರಯಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಕೃಪೆಯು ಅಯೋಗ್ಯರಾದ ಮಾನವರ ಮೇಲೆ ದೇವರು ತೋರಿಸುವ ಪ್ರೀತಿಯಾಗಿದೆ. ದೇವರು ಯಾರನ್ನ ಪ್ರೀತಿಸುತ್ತಾರೋ ಡೆಫಿನೆಟ್ ಅವ್ರ ಮೇಲೆ ಏನಿದೆ? ದೇವರ ಕೃಪೆ ಇದೆ. ಹಲ್ಲೆಲೂಯಾ. 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 ನಿಜವಾಗಲೂ ದೇವರು ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ದೇವರ ಕೃಪೆ ನಿನ್ನ ಮೇಲಿದೆ. ಹಲ್ಲೆಲೂಯಾ. ಹಾಗಾದ್ರೆ ಅದೇನ್ ಗೊತ್ತು ಪಾಸ್ಟರ್, ನನಗೆ ಗೊತ್ತಾಗ್ತಾ ಇಲ್ಲ. ಅದು ಹೆಂಗೆ ಅಂದ್ರೆ, ಇವತ್ತಿನವರೆಗೂ ನಾವು ಉಳಿದಿರುವುದೇ, ನಾವು ಬದುಕ್ತಾ ಇರೋದೇ, ನಾವು ಜೀವಿಸ್ತಾ ಇರೋದೇ, ನಾವು ಉಸಿರಾಡ್ತಾ ಇರೋದೇ ಅದು ಕರ್ತನ ಕೃಪೆಯಾಗಿದೆ. ಅದು ದೇವರ ಕೃಪೆಯಾಗಿದೆ. ಅದು ದೇವರ ಕೊಟ್ಟ ವರ. ಹಲ್ಲೆಲೂಯಾ. ಹೌದು ನನ್ನ ಪ್ರಿಯರೇ, ಇವತ್ತು ನಾವು ಜೀವಿಸ್ತಾ ಇದ್ದೀವಿ ಅಂದ್ರೆ ಅದು ದೇವರ ಕೃಪೆ ಆಗಿದೆ. ಅದು ದೇವರ ಮಹಿಮೆ ಆಗಿದೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಯೋಗ್ಯತೆಯನ್ನು, ಅಂತಸ್ತನ್ನು ನೋಡಿ ಆಶೀರ್ವದಿಸಲಿಲ್ಲ. ನಮ್ಮ ಅಂತಸ್ತನ್ನು ನೋಡಿ ನಮಗೆ ಕೃಪೆ ಕೊಡ್ಲಿಲ್ಲ. ಹಲ್ಲೆಲೂಯಾ. ಆತನ ವಾಗ್ದಾನ
ದೇವ ಜನರು ಆಶೀರ್ವದಿಸುವಾಗ ಯೆಹೋವನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿರಲಿ ಎಂದು ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ದೇವರು ನಮ್ಮನ್ನ ಪ್ರೀತಿಸಿ ನಮ್ಮ ಮೇಲೆ ಇಟ್ಟಿದ್ದಾನೆ. 2 ಕೊರಿಂಥ್ಯ 13:14 ವಚನ ಹೋದ್ರೆ 2 ಕೊರಿಂಥ್ಯ 13:14 ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನ್ಯೋನ್ಯತೆ ಯಾವಾಗ ಬರುತ್ತೆ ಅಂದ್ರೆ, ಪ್ರೀತಿ ಯಾವಾಗ ಬರುತ್ತೆ ಅಂದ್ರೆ, ದೇವರ ಕೃಪೆ ಯಾರ ಮೇಲೆ ಇದೆಯೋ ಹಲ್ಲೆಲೂಯಾ ಅವರ ಮೇಲೆ, ಅವರ ಒಳಗಡೆ ಒಂದು ಪ್ರೀತಿ, ಒಂದು ಅನ್ಯೋನ್ಯತೆ ಬರೋದಕ್ಕೆ, ಒಂದು ಕುಟುಂಬದಲ್ಲಿ ಅನ್ಯೋನ್ಯತೆ ಬರಬೇಕಂದ್ರೆ, ಒಂದು ಕುಟುಂಬದಲ್ಲಿ ಸಮಾಧಾನ ಬರಬೇಕಂದ್ರೆ ಅದರ ಜೊತೆಗೆ ಏನಿದೆ ಅಂದ್ರೆ ಅದರ ದೇವರ ಕೃಪೆ ನಮ್ಮ ಮೇಲಿದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಅನೇಕ ಸಂತರು ದೇವರನ್ನ ಕೃಪಾವುಳ್ಳ ದೇವರೇ ಎಂದು ಭಿನ್ನಯಿಸುತ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರ ಕೃಪೆ ನಿನ್ನ ಮೇಲೆ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನೀನು ಪಾಪ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಯಾರಿಗೆ ಬರಲಿಲ್ಲ? ಯೇಸಪ್ಪನಿಗೆ ಪಾಪ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಯಾಕಂದ್ರೆ ಆತನ ಮೇಲೆ ದೇವರ ಕೃಪೆ ಇದೆ. ದೇವರ ಕೃಪೆ ಆತನ ಒಳಗಡೆ ಇದೆ. ದೇವರ ದಯ ಆತನ ಮೇಲೆ ಇದೆ. ದೇವರ ಅಭಿಷೇಕ ಆತನ ಮೇಲೆ ಇದೆ. ಆ ಕೃಪೆಯು, ಆ ವರವು, ಆ ಆಶೀರ್ವಾದವು, ಆ ಅಭಿಷೇಕ ಯಾರು ಒಳಗಡೆ ಇರುತ್ತೋ ಅವರು ಪಾಪ ಮಾಡೋದಕ್ಕೆ ಮನಸ್ಸು ಮಾಡೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳೋ ಪ್ರಕಾರ ನನ್ನ ಪ್ರಿಯರೇ, ದೇವರು ನನ್ನೊಂದಿಗೆ ಕೃಪೆಯ ಒಪ್ಪಂದವನ್ನ ಮಾಡಿಕೊಂಡಿದ್ದಾನೆ. ಹೇಗೆ? ಯೆಶಾಯ 54:10 ವಚನ. ಯೆಶಾಯ 54:10 ವಚನ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಆಮೆನ್. ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಆಮೆನ್. ಹಲ್ಲೆಲೂಯಾ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲ್ಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಹಲ್ಲೆಲೂಯಾ. 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 ಆಗಲೇ ಹಾಡಿದ್ರಲ್ಲ, ಯಾವ ಹಾಡದು? ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣವು. ಹಲ್ಲೆಲೂಯಾ. ಒಂದು ಕ್ಷಣ ಕೂಡ ಆತನ ಕೃಪೆ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಜೀವಿಸ್ತಾ ಇದ್ದೇವೆ, ಉಸಿರಾಡ್ತಾ ಇದ್ದೇವೆ, ಬದುಕ್ತಾ ಇದ್ದೇವೆ. ಎಲ್ಲರೂ ಹಾಗೆ ಒಂದು ಸ್ಟೆಪ್ ನಾವು ಮೇಲೆ ಇದ್ದೀವಿ ಅಂದ್ರೆ ಅದು ನನ್ನ ಸೊತ್ತಲ್ಲ, ನನ್ನ ಬುದ್ಧಿ ಅಲ್ಲ, ನನ್ನ ಸಾಮರ್ಥ್ಯವಲ್ಲ, ನನ್ನ ಬಲವಲ್ಲ, ನನ್ನ ಕೆಲಸ ಅಲ್ಲ, ನನ್ನ ಸಂಬಳ ಅಲ್ಲ, ಅದು ದೇವರ ಕೃಪೆ. ಹಲ್ಲೆಲೂಯಾ. ಅದು ದೇವರ ಕೃಪೆ ಆಗಿದೆ ನನ್ನ ಪ್ರೇರೆ. ಅದು ದೇವರ ಕೃಪೆ. ಸ್ಥಳ ಬೆಟ್ಟಗಳು ಬಿಟ್ಟು ಹೋದವು, ಗುಡ್ಡವು ಕದಲ್ಯಾವು. ನನ್ನ ಒಪ್ಪಂದಗಳು, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಮನುಷ್ಯ ಒಪ್ಪಂದ ಮಾಡಿಕೊಳ್ತಾನೆ, ಆದ್ರೆ ಅದನ್ನ ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಮನುಷ್ಯ ಮಾತು ಕೊಡ್ತಾನೆ, ತಪ್ಪಿ ಹೋಗ್ತಾನೆ. ಆದ್ರೆ ಕರ್ತನು ಮಾತು ಕೊಟ್ಟ ಮೇಲೆ, ಒಪ್ಪಂದ ಮಾಡಿಕೊಂಡ ಮೇಲೆ ಆತನು ಎಂದಿಗೂ ಬದಲಾಗೋದಿಲ್ಲ. ಹಲ್ಲೆಲೂಯಾ. 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 ಆತನ ಕೃಪೆ ಒಂದು ಕ್ಷಣವು. ಆದಾಮ ಪಾಪ ಮಾಡಿದಾಗ ದೇವರು ಅವನನ್ನು ಹುಡುಕಿಕೊಂಡು ಬಂದನು. ಹಲ್ಲೆಲೂಯಾ. ಅವರ ಬೆತ್ತಲೆತನವನ್ನು ಮುಚ್ಚಿದನು. ಹಲ್ಲೆಲೂಯಾ. ನೋಹನ ಮೇಲೆ ದೇವರ ಕೃಪೆ ಒದಗಿ ಬಂತು. ಹಲ್ಲೆಲೂಯಾ. ಲೋಟನ ಮೇಲೆ ದೇವರ ಕೃಪೆ ಒದಗಿ ಬಂತು. ಹಲ್ಲೆಲೂಯಾ. ಲೋಟನ ಮೇಲೆ ದೇವರ ಕೃಪೆ ಇದ್ದದರಿಂದ ಅವನು ಸುಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ಲೋಟನೇ ಓಡಿ ಬಾ, ಓಡು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅವನು ಓಡಿ ಬಂದು ಸೋದಮ್ ಗೋಮರನ ಒಂದು ಹೆಜ್ಜೆ ಹೊರಗಡೆ ಇಟ್ಟ ತಕ್ಷಣವೇ ಸೋದಮ್ ಗೋಮರ ಎಲ್ಲ ಸುಟ್ಟು ಭಸ್ಮವಾಗಿದೆ. ಹಲ್ಲೆಲೂಯಾ. ಸ್ಪಷ್ಟವಾಗಿದೆ. ಅವನ ಹೆಜ್ಜೆ ಹೊರಗೆ ಇಟ್ಟ ತಕ್ಷಣವೇ ಅದು ಸುಟ್ಟು ಹೋಯಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗೆ ಬಿಚ್ಚಿ ಹೊಡಿಬೇಕನ್ನೋಷ್ಟರಲ್ಲೇ ದೇವರ ಕೃಪೆ ಅಲ್ಲಿ ಹಿಡಿದು ಬರುತ್ತೆ. ಹಲ್ಲೆಲೂಯಾ. ಅಬ್ರಾಮನ ಮೇಲೆ ದೇವರ ಕೃಪೆ ಹಿಡಿದು ಬಂತು. ಹಲ್ಲೆಲೂಯಾ. ನೋಹನ ಮೇಲೆ ದೇವರ ಕೃಪೆ ಹಿಡಿದು ಬಂತು. ನೋಹನಿಗೆ ಹೇಳ್ತಾನೆ, ನೀನು ನಾವೇನೇ ಕಟ್ಟು. ಈ ಇರುವ ಜನರಲ್ಲಿ, ಈ ಲೋಕದಲ್ಲಿ
ನನ್ನ ದೃಷ್ಟಿಯಲ್ಲಿ ನೀನೊಬ್ಬನೇ ನೀತಿವಂತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನಿಮಿತ್ತವಾಗಿ ನಿನ್ನ ಪ್ರಾಣಿ ಪಕ್ಷಿಗಳು ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನ ನೀನ್ ನಾವೇ ಒಳಗಡೆ ಸೇರ್ಕೋ. ಈ ನಾನು ಜಲಪ್ರಳಯನ ಉಂಟು ಮಾಡಿ ಈ ಒಂದು ಜಗತ್ತನ್ನ ನಾನು ಹಾಳು ಮಾಡುತ್ತೇನೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಆದ್ರೆ ದೇವರು ಎಂತ ಕೃಪೆಯನ್ನು ಇಟ್ಟು ಆತನ ಕುಟುಂಬವನ್ನು ಕಾಪಾಡಿದ್ರು. ಇವತ್ತು ನಾನಾ ವಿಧವಾದ ರೋಗ, ನಾನಾ ವಿಧವಾದ ಟೆನ್ಷನ್, ನಾನಾ ವಿಧವಾದ ಒತ್ತಡಗಳು, ನಾನಾ ವಿಧವಾದ ಬಾಧೆಗಳು ಮಧ್ಯದಲ್ಲಿ ನಾವು ಹೋಗುವಾಗ ಇವತ್ತು ಬಲಿಷ್ಠರಾಗಿ ಗಟ್ಟಿಯಾಗಿ ಜೀವನ ಮಾಡ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಸಾಧ್ಯ ಏನು ಗೊತ್ತಾ? ದೇವರ ಕೃಪೆಯಾಗಿದೆ. ಹಲ್ಲೆಲೂಯಾ. ಅದು ದೇವರ ಕೃಪೆಯಾಗಿದೆ. ದೇವರ ಕೃಪೆ ಇಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಏನೋ ಮಾಡಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಭೂಮಿ ಮೇಲೆ ಆಕಾಶವು 103ನೇ ಕೀರ್ತನೆ 11ನೇ ವಚನ, 103 ವಚನ, 103 ವಚನ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಆಮೆನ್. ಹಲ್ಲೆಲೂಯಾ. ಭಯಭಕ್ತಿ ಎಲ್ಲೂ ವೇಸ್ಟ್ ಆಗಲ್ಲ. ನೀನು ಮಾಡಿದ ಪ್ರಾರ್ಥನೆ, ನೀನು ಮಾಡಿದ ಉಪವಾಸ, ನೀನು ಮಾಡಿದ ತ್ಯಾಗ, ನೀನು ಮಾಡಿದ ಸೇವೆ ಎಲ್ಲಿಯೂ ವ್ಯರ್ಥ ಆಗಲ್ಲ. ಹಲ್ಲೆಲೂಯಾ. ನೀನು ಮಾಡಿದ ಉಪಕಾರ, ನೀನು ಮಾಡಿದ ಸಹಾಯ, ನೀನು ಮಾಡಿದ ಕೆಲಸ ಮನುಷ್ಯ ಮರಿತಾನೆ, ಆದರೆ ದೇವರು ಮರೆಯೋದಿಲ್ಲ. ದೇವರು ಮರೆಯೋದಿಲ್ಲ. ದೇವರು ಅದಕ್ಕೆ ಸೇರಿಸಿ ಎರಡರಷ್ಟು ಕೃಪಾವರಗಳನ್ನ ಆತನು ಕೊಡೋದಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಏನೆಲ್ಲ ಮಾಡು, ಮನುಷ್ಯ ಮರಿತಾನೆ, ಅದು ದೇವರು ಯಾವತ್ತೂ ಮರೆಯಲ್ಲ. ದೇವರು ಯಾವತ್ತೂ ಮರೆಯಲ್ಲ. ದೇವರು ವಾಕ್ಯದಲ್ಲಿ ನಿನ್ನ ಭಯ ಭಕ್ತಿ ಉಳ್ಳವರ ಮೇಲೆ ಏನಿದೆ? ಏನಿದೆ? ದೇವರ ಕೃಪೆಯು ಅಪಾರವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯ ಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಅಪಾರವಾಗಿದೆ. ಹಲ್ಲೆಲೂಯಾ. ನೀನೆಂತ ಪಾಪಿನೋ, ಎಂತ ದುಷ್ಟನೋ, ಎಂತ ಕೆಟ್ಟವನೋ ಗೊತ್ತಿಲ್ಲ, ಆದ್ರೆ ನೀನ್ ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ರೆ ಹಲ್ಲೆಲೂಯಾ, ದೇವರ ಕೃಪೆ ನಿನ್ನ ಮೇಲೆ ಇರುತ್ತೆ. ದೇವರ ಕೃಪೆ ನಿನ್ನ ಮೇಲೆ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ದಯವು ಕನಿಕರ ಉಳ್ಳವನು, ದೀರ್ಘ ಶಾಂತ ಉಳ್ಳವನು. ಹಲ್ಲೆಲೂಯಾ. ಪೂರ್ಣ ಪ್ರೀತಿ ಉಳ್ಳವನು. ಆತನ ಕೃಪೆ ಸಮೃದ್ಧಿಯಾಗಿ ಇಳಿದು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ನಿಜವಾಗ್ಲೂ ನೀವು ಭಯ ಭಕ್ತಿಯಿಂದ ಇರ್ರಿ. ದೇವರ ಕೃಪೆ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಯಾರೆಲ್ಲ ಬಿಟ್ಟು ಹೋಗ್ಲಿ, ಯೇಸುವಿನ ಕೃಪೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ನಿನ್ನನ್ನು ಬಿಟ್ಟು ಹೋಗಬಹುದು, ಆದ್ರೆ ಯೇಸುವಿನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ನೀನು ಯಾರಿಗೆಲ್ಲ ಹಣ ಕೊಡ್ತೀಯೋ, ಬಂಗಾರ ಕೊಡ್ತೀಯೋ, ಆಸ್ತಿ ಕೊಡ್ತೀಯೋ, ಏನೆಲ್ಲ ಕೊಡು, ಅವರೆಲ್ಲ ಬಿಟ್ಟು ಹೋಗ್ತಾರೆ. ಆದರೆ ಯೇಸುವಿನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಯಾವಾಗ ಕೃಪೆ ಬರುತ್ತೆ, ಯಾರ ಮೇಲೆ ಬರುತ್ತೆ, ಹೇಗೆ ಬರುತ್ತೆ? ನಾನು 3 ವಿಷಯಗಳನ್ನು ಹೇಳಿ ನಾನು ಆ ಪ್ರಸಂಗನ ಮುಗಿಸ್ತೇನೆ. ಮೊದಲನೇದಾಗಿ ಮುಂಜಾನೆಯಲ್ಲಿ ದೇವರ ಕೃಪೆ ನಮ್ಮ ಮೇಲೆ ಬರುತ್ತೆ. ಹಲ್ಲೆಲೂಯಾ. ಮುಂಜಾನೆಯಲ್ಲಿ ದೇವರ ಕೃಪೆ ನಮ್ಮ ಮೇಲೆ ಬರುತ್ತೆ. ಹಲ್ಲೆಲೂಯಾ. ನಾವು ಆತನ ಕೃಪೆಯಲ್ಲಿ ಸಮೃದ್ಧಿಯರಾಗಬೇಕಂದ್ರೆ, ಹಲ್ಲೆಲೂಯಾ, ದೇವರ ಕೃಪೆ ನಮ್ಮಲ್ಲಿ ತುಂಬಲ್ಪಡಬೇಕಂದ್ರೆ, ದೇವರ ಕೃಪೆ ಹೊಸ ದಿನವನ್ನ ನವಚೈತನ್ಯವನ್ನ ಎದುರುಗೊಳ್ಳಬೇಕಂದ್ರೆ ನಾವು ಬೆಳಗ್ಗೆ ಹೇಳಬೇಕು. ಯಾವಾಗ ಹೇಳಬೇಕು? ಹಿಂದೆ ಕೂತವ್ರು ಹೇಳ್ರಿ, ಯಾವಾಗ ಹೇಳಬೇಕು? 11 ಗಂಟೆಗೆ 12 ಗಂಟೆಗೆ ಎದ್ದು ಸ್ತೋತ್ರ ಹೇಳಿದ್ರೆ ಅಲ್ಲ ಅಪ್ಪಿ. ಹಲ್ಲೆಲೂಯಾ. ಬೆಳಗ್ಗೆ ಇನ್ನು ಮೊಬ್ಬಿರುವಾಗಲೇ, ಸೂರ್ಯ ಬರೋಕ್ಕಿಂತ ಮುಂಚೆನೆ ಕರ್ತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಆವಾಗಲೇ ದೇವರ ಕೃಪೆ ನಿನ್ನ ಮೇಲೆ ಇಳಿದು ಬರುವಂತದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೃಪೆ ಸುಮ್ಮನೆ ಬರೋದಿಲ್ಲ. 40 ವರ್ಷಗಳು ಇಸ್ರಾಯೇಲರನ್ನ ನಡೆಸಿದ ಮೋಸೆ ಪ್ರತಿ ಮುಂಜಾನೆ ಯಾವಾಗ ಬರ್ತಾ ಇತ್ತು ಊಟ? ಇಸ್ರಾಯೇಲರಿಗೆ ಯಾವಾಗ ಊಟ ಬರ್ತಾ ಇತ್ತು? ಯಾವಾಗ ಬರ್ತಾ ಇತ್ತು? ಕೀರ್ತನೆ 90:14ನೇ ವಚನ ಹೋದ್ರೆ ಯಾವಾಗ ದೇವರ ಕೃಪೆ ಬರ್ತಾ ಇತ್ತು? ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ಹಲ್ಲೆಲೂಯಾ,
ಹಲ್ಲೆಲೂಯಾ ಹಲ್ಲೆಲೂಯಾ. ಉದಯದಲ್ಲಿ ನಿನ್ನ ಕೃಪೆಯು ನನ್ನನ್ನ ಸಂತೃಪ್ತಿ ಪಡಿಸುವುದು. ಯಾವಾಗ ತೃಪ್ತಿ ಆಗುತ್ತೆ ಗೊತ್ತಾ? ಯಾವಾಗ ತೃಪ್ತಿ ಆಗುತ್ತೆ ಗೊತ್ತಾ? ಮುಂಜಾನೆಯಲ್ಲಿ. ಹಲ್ಲೆಲೂಯಾ. ನೀವು ಯಾವಾಗ ಬೆಳಗ್ಗೆ ಬೇಗ ಹೇಳೋದಿಲ್ವೋ ಅವಾಗ ಆಶೀರ್ವಾದ ಸಿಗೋದಿಲ್ಲ. ಹಲ್ಲೆಲೂಯಾ. ನಾವು ಊರಿಗೆ ಹೋಗ್ಬೇಕಂದ್ರೆ ಬೇಗ ಹೇಳ್ತೀವಿ. ಟ್ರೈನ್ 5 ಗಂಟೆಗಿಂತ ಅಂದ್ರೆ ಯಾವಾಗ ಹೇಳ್ತೀವಿ? 3 ಗಂಟೆಗೆ ಹೇಳ್ತೀವಿ. ಹಲ್ಲೆಲೂಯಾ. ಅಂದಾಗ ಸೇವೆಗಂದಾಗ ಸಭೆಗಂದಾಗ ಎಚ್ಚರಿಕೆ ಆಗೋದಿಲ್ಲ. ಅವಾಗ ಅಲಾರಾಮ್ ಲಾಕ್ ಮಾಡಿ ಇಡ್ತೀವಿ. ಸಂಡೇ ಲಾಕ್ ಆಗಿರುತ್ತೆ. ಹಲ್ಲೆಲೂಯಾ. ಅದೆಲ್ಲ ನನ್ನ ಪ್ರೇರಣೆ. ಮುಂಜಾನೆ ನಿನ್ನ ದೇವರ ಕೃಪೆ ನಿನ್ನ ಮೇಲೆ ಬರಬೇಕು. ಮುಂಜಾನೆ ನಿನ್ನ ಆಶೀರ್ವಾದ ಹೊಂದಬೇಕಂದ್ರೆ ನೀನು ಬೆಳಗ್ಗೆ ಹೇಳಬೇಕು. ಹಲ್ಲೆಲೂಯಾ. ಮೋಸೆ ಮಾತ್ರ ದೇವರನ್ನ ಕರೆಯಲಿಲ್ಲ, ಪ್ರತಿಯೊಬ್ಬರು ತನ್ನ ಕೃಪೆಯನ್ನ ಹೊಂದಿಕೊಳ್ಳುವುದಕ್ಕೆ ಕರೀತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರು ದೇವರನ್ನ ಪ್ರೀತಿಸುತ್ತಾರೋ ಅವರು ಮುಂಜಾನೆಯಲ್ಲಿ ದೇವರನ್ನ ಗೌರವಿಸುತ್ತಾರೆ. ಎಷ್ಟು ಜನ ಯೇಸುವನ್ನ ಪ್ರೀತಿ ಮಾಡ್ತೀವಿ? ಸುಮ್ಮನೆ ಕೈ ಎತ್ತ ಹಂಗೆ ಎತ್ಕೊಂಡು ಜೋರಾಗಿ ಇಟ್ಕೊಂಡು ಕೈ. ಯಾರು ಯೇಸುವನ್ನ ಪ್ರೀತಿ ಮಾಡ್ತೀರಿ? ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿನ ಪ್ರೀತಿ ಮಾಡೋರು ನೀವೆಲ್ಲರೂ ಬೆಳಗ್ಗೆ ದೇವರನ್ನ ಸಂಧಿಸಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಫಸ್ಟ್ ಕೇಳಿದ್ರಲ್ಲ ಅದು ಓಕೆ, ಎರಡನೇದು ಹೇಳಿದ್ರಲ್ಲ ಅದು ಓಕೆ ಅಲ್ಲ ಪಾಸ್ಟರ್. ಹಲ್ಲೆಲೂಯಾ. ನೀವು ಎಷ್ಟು ಬೆಳಗಿನ ಜಾವ ಹೇಳ್ತೀರೋ ಅಷ್ಟು ನಿಮಗೆ ಆಶೀರ್ವಾದ ಇದೆ. ಒಂದು ದೇವರು ನಿಮ್ಮ ಜೊತೆ ಮಾತಾಡ್ತಾನೆ, ಎರಡನೇದು ನೀವು ಆರೋಗ್ಯವಾಗಿರ್ತೀರಿ, ಮೂರನೇದಾಗಿ ನೀವು ಸಂತೋಷವಾಗಿರ್ತೀರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಬೆಳಗ್ಗೆ ಹೇಳೋದನ್ನೇ ಹೇಳ್ತೀವಿ, ಬರೇ ಮಮ್ ತಿನ್ನಕ್ ಮಾತ್ರ, ಅಡಿಗೆ ಮಾಡಕ್ ಮಾತ್ರ ಹೇಳಬಾರ್ದು. ಫಸ್ಟ್ ದೇವರ ಸನ್ನಿಧಿ, ಮೊದಲು ಮುಖ ತೊಳ್ಕೊಂಡು ಹಲ್ಲು ಉಜ್ಜಿ ಫಸ್ಟ್ ದೇವರ ಸನ್ನಿಧಿ, ಮೊದಲು ಪ್ರಾರ್ಥನೆ, ಮೊದಲು ಆರಾಧನೆ, ಮೊದಲನೇ ಸಮಯವನ್ನ, ಮೊದಲನೇ ಆದ್ಯತೆಯನ್ನ, ಮೊದಲನೇ ಕೆಲಸವನ್ನ ದೇವರಿಗಾಗಿ ಮಾಡಬೇಕು. ಹಲ್ಲೆಲೂಯಾ. ಆಮೇಲೆ ನಮಗೆ ಇವರು ಹಾಗಿಲ್ಲ, ಎಲ್ಲಾ ತಿಂದು ದೇವಿ ಮನೆ ಕೆಲಸ ಎಲ್ಲ ಮಾಡಿ ಊಟ ಮಾಡಿ ನಾಷ್ಟ ಮಾಡಿ ಆಮೇಲೆ ಮಧ್ಯಾಹ್ನ ಸ್ತೋತ್ರ ಈ ತಿಂದಿರೋದೆಲ್ಲ ನಮಗೆ ಏನಾಗುತ್ತೆ? ಅವಾಗ ತೂಕಡಿಗೆ ಶುರುವಾಗುತ್ತೆ. ಹಲ್ಲೆಲೂಯಾ. ಅಷ್ಟೊತ್ತಿಗೆ ಯಾರಾದ್ರೂ ಪುಣ್ಯಾತ್ಮರು ಮಹಾತ್ಮರು ಯಾರಾದ್ರೂ ಫೋನ್ ಮಾಡಿದ್ರೆ ಮುಗಿದಾಯ್ತು, ಅವತ್ತು ಫಿನಿಶ್, ಪ್ರಾರ್ಥನೆ ಮುಗೀತು ಅವತ್ತು. ಹಲ್ಲೆಲೂಯಾ. ಇದು ನಡೀತಾ ಇರುವ ಸನ್ನಿವೇಶ ಅದು ಬೇಡ. ನನ್ನ ಪ್ರೇರಣೆ ದೇವರ ಮಕ್ಕಳಾದ ನಾವು ಫಸ್ಟ್ ದೇವರ ಜೊತೆ ಮಾತಾಡಬೇಕು, ಫಸ್ಟ್ ದೇವರ ಮುಖ ನೋಡಬೇಕು, ಫಸ್ಟ್ ದೇವರನ್ನ ಆರಾಧಿಸಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ದೇವರ ಆದಾಮನೊಂದಿಗೆ ಯಾವಾಗ ಭೇಟಿ ಆಗ್ತಾ ಇದ್ದ? ಹಲ್ಲೆಲೂಯಾ ಹಲ್ಲೆಲೂಯಾ. ಏದೆನ್ ತೋಟದಲ್ಲಿ ಆದಾಮನು ತಂಪಿನ ವೇಳೆಯಲ್ಲಿ, ಹಲ್ಲೆಲೂಯಾ, ತಂಗಾಳಿಯಲ್ಲಿ, ಹಲ್ಲೆಲೂಯಾ, ಮುಂಜಾನೆ 3 ರಿಂದ 4 ಗಂಟೆ ಸಮಯ ಎಂದು ಹೇಳ್ತದೆ. ಮುಂಜಾನೆಯಲ್ಲಿ ಇಸ್ರಾಯೇಲ್ ಪಾಳೆಯಲ್ಲಿ ಪರಲೋಕದಿಂದ ಮನ್ನಾ ಸುರಿಸಲ್ಪಡ್ತಾ ಇತ್ತು. ಯಾಕಂದ್ರೆ ಸೂರ್ಯನು ಉದಯಿಸುವಾಗ ಅದು ಕರಗಿ ಹೋಗ್ತಾ ಇತ್ತು. ಹಲ್ಲೆಲೂಯಾ. ಸ್ವಲ್ಪ ಲೇಟ್ ಆದ್ರೆ ಈ ಬಿಸಿಲಿಗೆ ಆಶೀರ್ವಾದ ಕರೆಕ್ಟ್ ಹೋಗುತ್ತೆ. ಇಸ್ರಾಯೇಲ್ ಊಟ ಬೆಳಗ್ಗೆ ಮಾತ್ರ ಬೀಳ್ತಾ ಇತ್ತು, ಅದು ಸ್ವಲ್ಪ ಲೇಟ್ ಆಗಿ ಹೋದಾಗ ಆ ಮಣ್ಣ ಎಲ್ಲ ಕರಗಿ ಹೋಗ್ತಾ ಇತ್ತು. ಅದರ ಅರ್ಥ ಏನಂದ್ರೆ, ನೀನು ಬೆಳಗಿನ ಜಾವ ಏನ್ ಆಶೀರ್ವಾದ ಪಡ್ಕೊಳ್ತೀಯೋ ಅದನ್ನು ತಗೊಂಡು ಮುಂದೆ ಹೋಗುವಾಗ ನಿನಗೆ ಏನು ಆಗೋದಿಲ್ಲ. ಯಾವಾಗ ನೀನು ಆಮೇಲೆ ಮಧ್ಯಾಹ್ನಕ್ಕೆ ತಗೊಳಕ್ ಹೋಗ್ತೀಯೋ ಆ ಆಸಕ್ತಿ, ಆ ಪ್ರಾರ್ಥನೆ, ಆ ದಾಹ ನಿನಗಿರೋದಿಲ್ಲ. ಹಲ್ಲೆಲೂಯಾ. ನೀವು ಮುಂಚಾನೆ 3 ರಿಂದ 4 ಗಂಟೆ ಅಥವಾ 4 ರಿಂದ 5 ಗಂಟೆ ನೀವು ಪ್ರಾರ್ಥನೆ ಮಾಡಿ ನೋಡ್ರಿ, ಆವತ್ತು ನಿಮ್ಮ ಜೀವಿತ ಹೇಗಿರುತ್ತೆ, ನಿಮ್ಮ ಬದಲಾವಣೆ ಏನಾಗುತ್ತೆ ನೀವು ನೋಡ್ರಿ. ಹಲ್ಲೆಲೂಯಾ. ನೀವು ನೋಡ್ರಿ, ಅವಾಗ ಗೊತ್ತಾಗುತ್ತೆ ಏನ್ ನಿಮ್ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ. ಅದು ದೇವದೂತರ ಆಹಾರವಾಗಿತ್ತು, ಅದು ಜೇನು ತುಪ್ಪಕ್ಕಿಂತ ರುಚಿಯಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಸೂರ್ಯನ ಉದಯಿಸಿದ ನಂತರ ಆ ಮಣ್ಣ ಯಾವುದಕ್ಕೂ ಉಪಯೋಗವಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಅದು ಕರಗಿ ಹೋಗ್ತಾ ಇತ್ತು. ಕೆಲವರು ಸೂರ್ಯನು ಉದಯಿಸುವವರೆಗೆ ಮಲಗಿಕೊಳ್ತಾರೆ, ನಿದ್ರೆ ಮಾಡ್ತಾರೆ, ಆದ್ರೆ ಅವರ ಆಶೀರ್ವಾದವನ್ನ ಕಳ್ಕೊಳ್ತಾರೆ. ನಿನಗೆ ಆತ್ಮ ಬಲ ಬೇಕಾ? ಆತ್ಮನ ಸಮೃದ್ಧಿ ಬೇಕಾ? ಅಭಿಷೇಕ ಬೇಕಾ? ನೀನು ಇನ್ನೂ ಆತ್ಮಿಕವಾಗಿ ಬಲ ಹೊಂದಬೇಕಾ? ಹಾಗಾದ್ರೆ ಬೆಳಗ್ಗೆ ಹೇಳಬೇಕು ನೀನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮೊಬೈಲ್ ನನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಹಲ್ಲೆಲೂಯಾ.
ಮೊಬೈಲ್ ನಿನ್ನನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಮನುಷ್ಯ ನಿನ್ನನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಮೊಬೈಲ್ ನಿನಗೆ ಸಮೃದ್ಧಿ ಕೊಡೋದಿಲ್ಲ. ಮನುಷ್ಯ ನಿನಗೆ ಸಮೃದ್ಧಿ ಕೊಡೋದಿಲ್ಲ. ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದು, ನಿನ್ನ ಜೀವಿತವನ್ನು ಬದಲಾಯಿಸುವುದು, ನಿನ್ನ ಚರಿತ್ರೆಯನ್ನು ಬದಲಾಯಿಸುವುದು ಅದು ಯೇಸು ಮಾತ್ರ, ಯೇಸುವಿನ ಕೃಪೆ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೃಪೆ ನಮಗಿಲ್ಲ ಅಂದ್ರೆ ಈ ಲೋಕದಲ್ಲಿ ನಾವು ಏನು ಮಾಡಕ್ ಸಾಧ್ಯ ಇಲ್ಲ. ನೀ ಎಷ್ಟೇ ಗೋಲುಮಾಲ್ ಮಾಡು, ಏನೇ ಮಾಡು, ಏನೇ ಸಾಹಸ ಮಾಡು, ದೇವರ ದಯೆ ನನ್ನ ಮೇಲಿಲ್ಲ ಅಂದ್ರೆ, ದೇವರ ಕೃಪೆ ನನ್ನ ಮೇಲಿಲ್ಲ ಅಂದ್ರೆ ನಾವು ಏನು ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಗೋಲಿಯಾತನ ಜಯಿಸುವುದಕ್ಕೆ ಸಾಧ್ಯ ಏನಂದ್ರೆ ಅದು ದೇವರ ಕೃಪೆ. ದಾವೀದನ ಮೇಲಿತ್ತು. ಹಲ್ಲೆಲೂಯಾ. ಅವನು ಯುದ್ಧ ಮಾಡುವುದಕ್ಕೆ ಶಕ್ತಿ ಇಲ್ಲದ ಬಂತಂದ್ರೆ ದೇವರ ಕೃಪೆ. ಸಂಸೋನನ ಮೇಲೆ ಬಲ ಬರುವುದಕ್ಕೆ ಕಾರಣ ಅದು ದೇವರ ಕೃಪೆ. ಹಲ್ಲೆಲೂಯಾ. ಮೋಸೆ ಸಮುದ್ರವನ್ನು ಇಬ್ಬಾಗ ಮಾಡುವುದಕ್ಕೆ ಕಾರಣ ಏನು? ಅದು ದೇವರ ಕೃಪೆ. ಇವತ್ತು ನಿನ್ನ ಸಂಸಾರ ಅಭಿವೃದ್ಧಿ ಆಗುವುದಕ್ಕೆ ನನ್ನ ಗಂಡನ ಕೃಪೆ, ನನ್ನ ಹೆಂಡತಿಯ ಕೃಪೆ, ನನ್ನ ಮಾವನ ಕೃಪೆ, ಅಯ್ಯೋ ನನ್ನ ಅಕ್ಕನ ಕೃಪೆ ಇಲ್ಲ. ಯಾರ ಕೃಪೆನೂ ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಕ್ರಿಸ್ತನ ಕೃಪೆ ಇದ್ರೆ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಕೃಪೆ ಇದ್ರೆ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ವಾಕ್ಯ ಹೇಳ್ತಿದೆ, 2 ಪೇತ್ರ 3:18 ಹೇಳ್ತದೆ. 2 ಪೇತ್ರ 3:18 ಹೇಳ್ತದೆ. ಓದ್ರಿ, ಬೇಗ ಬೇಗ ಓದ್ರಿ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಹಾ. ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀರಿ. ಆಮೆನ್. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಆಮೆನ್. ನೀವು ಎದರಲ್ಲಿ ಡೆವಲಪ್ ಆಗಬೇಕು? ಎದರಲ್ಲಿ ಬೆಳಿಬೇಕು? ನೀವು ಯೇಸುವಿನ ಕೃಪೆಯಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕು. ಯೇಸುವಿನ ಕೃಪೆಯಲ್ಲಿ ನೀನು ಅಭಿವೃದ್ಧಿ ಹೊಂದಿದಾಗ ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೀನೇನು ಯೋಚನೆ ಮಾಡ್ತೀಯೋ, ನೀನೇನು ಬೇಡ್ಕೊಳ್ತೀಯೋ ಅದಕ್ಕಿಂತ 2ರಷ್ಟು ದೇವರು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉದ್ಧಾರವು ಬಡವನಿಂದಾಗಲಿ ಮೂಢನಿಂದಾಗಲಿ ಬರುವುದಿಲ್ಲ. ಎಲ್ಲಿಂದ ಬರುತ್ತೆ? ಶಾಶ್ವತವಾಗಿ ನಿನ್ನ ಜೀವಿತ ಅಭಿವೃದ್ಧಿ ಆಗಬೇಕಂದ್ರೆ ಅದು ದೇವರ ಕೃಪೆ ಬೇಕು. ಹಾಗಾದ್ರೆ ಎದರಲ್ಲಿ ಅಭಿವೃದ್ಧಿ ಆಗ್ಬೇಕು? ನಾವು ಕೃಪೆಯಲ್ಲಿ. ಹಾಗಾದ್ರೆ ಕೃಪೆ ಹೇಗೆ ಅಭಿವೃದ್ಧಿ ಆಗ್ಬೇಕು? ಪ್ರತಿದಿನ ದೇವರನ್ನು ಆರಾಧಿಸು, ಹಾಡು ಹಾಡು, ಪ್ರಾರ್ಥನೆ ಮಾಡು, ದೇವರಿಗೆ ಸ್ತೋತ್ರ ಮಾಡು, ವಾಕ್ಯವನ್ನು ಸಾರು, ವಾಕ್ಯವನ್ನು ಹೇಳು, ವಾಕ್ಯವನ್ನು ಮಾತನಾಡು. ಅವಾಗ ದೇವರ ಕೃಪೆ ನಿನ್ನ ಮೇಲೆ ಬರುತ್ತೆ. ಎರಡನೇದಾಗಿ ಯಾರ ಮೇಲೆ ದೇವರ ಕೃಪೆ ಬರುತ್ತೆ ಅಂದ್ರೆ ದೀನರ ಮೇಲೆ. ಯಾರ ಮೇಲೆ? ಯಾರ ಮೇಲೆ? ಜ್ಞಾನೋಕ್ತಿ 3ನೇ ಅಧ್ಯಾಯ 34ನೇ ವಚನ. ಯಾರ ಮೇಲೆ ದೇವರ ಕೃಪೆ ಬರುತ್ತೆ? ಎರಡನೇದಾಗಿ ದೀನರಂದ್ರೆ ಯಾರು? ತಗ್ಗಿದ ಹೃದಯವರು, ಬಡವರು, ದಿಕ್ಕಿಲ್ಲದವರು. ಹಲ್ಲೆಲೂಯಾ. ಓದ್ರಿ. ಯಾರು ಧರ್ಮವನ್ನ ತಿರಸ್ಕರಿಸುವರೋ ಅವನು ತಿರಸ್ಕರಿಸುವನು, ಕೃಪೆಯನ್ನು ಅನುಗ್ರಹಿಸುವನು. ಆಮೆನ್. ಹಲ್ಲೆಲೂಯಾ. ದೀನರಿಗೆ ದೇವರ ಕೃಪೆಯನ್ನ ಅನುಗ್ರಹಿಸುತ್ತಾನೆ. 1 ಪೇತ್ರ 5:5 ಇರ್ತದೆ. ಯಾರನ್ನು ಎದುರಿಸುತ್ತಾನೆ? ಅಹಂಕಾರಿಗಳನ್ನು ಎದುರಿಸುತ್ತಾನೆ. ದೀನರಿಗಾದ್ರೂ ಕೃಪೆಯನ್ನ ಅನುಗ್ರಹಿಸುತ್ತಾನೆ. ಹಲ್ಲೆಲೂಯಾ. ನೀನು ಎಷ್ಟು ತಗ್ಗಿ ಬಗ್ಗೆ ನಡೀತೀಯೋ ಅಷ್ಟು ದೇವರ ಕೃಪೆ ನಿನ್ನ ಮೇಲಿರುತ್ತೆ. ನಾನೇ ಬಗ್ಗೆ ನನ್ನ ಸ್ಟೇಟಸ್ ಏನು, ನಾನು ಓದಿದ್ದೇನು, ನನ್ನ ಲೆವೆಲ್ ಏನು, ನಾನೇ ಬಗ್ಲಿ? ನಾನ್ ಬಗ್ಗಲ್ಲ. ನೀ ಅವಳೇ ಬಗ್ಬೇಕು, ಅವಳೇ ಬಗ್ಬೇಕಲ್ಲ. ನೀನ್ ಬಗ್ಗು. ನೀನ್ ಬಗ್ಗೋದ್ರಿಂದ ದೀನರ ಮೇಲೆ ದೇವರ ಕೃಪೆ ಇಳಿದು ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನ ಮನುಷ್ಯರ ಮುಂದೆ ದೇವರ ಮುಂದೆ ತಗ್ಗಿಸಿಕೊಂಡು ನಿಮ್ಮಲ್ಲಿ ದೇವರ ಕೃಪೆ ಅಪಾರವಾಗಿರುವುದು. ಕೃಪೆ ಎನ್ನುವುದು ಒಂದು ನದಿಯ ಇದ್ದ ಹಾಗೆ, ಅದು ಮೇಲಿನಿಂದ ಕೆಳಮುಖವಾಗಿ ಹರಿಯುವಂಥದ್ದು. ದೀನರನ್ನು ತುಂಬುವಂತೆ ತುಂಬುತ್ತದೆ. ದೇವರು ಹೆಮ್ಮೆಯನ್ನ ದ್ವೇಷಿಸುತ್ತಾನೆ. ಹೆಮ್ಮೆ, ಅಹಂಕಾರ, ಸ್ವಾಭಿಮಾನ, ಅಹಂಭಾವ, ದುರಭಿಪ್ರಾಯಗಳು ಇವನ್ನೆಲ್ಲವನ್ನ ದೇವರು ತ್ಯಜಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ನಾನ್ಯಾಕೆ ಬಗ್ಗಲಿ? ಅಹಂಭಾವ, ಸೊಕ್ಕು, ಅಹಂಕಾರ, ನನ್ಗೇನು ಕಡಿಮೆ ಇದೆ, ನಾನ್ಯಾಕೆ ಬಗ್ಲಿ? ಅದೆಲ್ಲ ತೆಗಿಬೇಕು. ಅನೇಕರು ನಮ್ಮ ಪಾಪಗಳಿಗೆ ಅರಿಕೆ ಮಾಡಲು ನಾಚಿಕೆ ಪಡ್ತಾರೆ.
ಆದ್ರಿಂದ ಅವರ ಕೃಪೆಯನ್ನ ಕಳ್ಕೊಳ್ತಾರೆ. ತಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳದೆ ಇರುವುದರಿಂದ ದೇವರ ಕೃಪೆಯನ್ನ ಕಳೆದುಕೊಳ್ತಾರೆ. ನೀನ್ ದೇವರ ಸನ್ನಿಧಿಯಲ್ಲಿ ಬಂದಾಗ ನೀನ್ ತಗ್ಗಬೇಕು. ದೇವರ ಮುಂದೆ ಬಂದಾಗ ನೀನ್ ತಗ್ಗಬೇಕು. ಪ್ರಾರ್ಥನೆಯಲ್ಲಿ ತಗ್ಗಬೇಕು. ಸೇವಕರ ಮುಂದೆ ತಗ್ಗಬೇಕು. ಸೇವೆ ಮುಂದೆ ತಗ್ಗಬೇಕು. ಅವಾಗ ದೇವರ ಕೃಪೆ ನಿನ್ನ ಮೇಲೆ ಇಳಿದು ಬರುತ್ತೆ. ಹಲ್ಲೆಲೂಯಾ. ನಿನ್ನ ಸಹೋದರನಿಗೆ ವಿರುದ್ಧವಾಗಿ ನಿನ್ನ ಮನಸ್ಸಿನಲ್ಲಿ ಏನಾದರೂ ಆಲೋಚನೆ ಇದ್ರೆ ದೇವರ ಕೃಪೆಯನ್ನು ನೀನು ಕಳ್ಕೊಳ್ತೀಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರು ಅಬ್ರಾಮನ ಮೇಲೆ ಇದ್ದಂತ ಕೃಪೆ ಯಾರ ಮೇಲೆ ಬಂತು? ಇಸಾಕನ ಮೇಲೆ. ಹಲ್ಲೆಲೂಯಾ. ತನ್ನ ತಂದೆ ಹಾಗೆ ನಡ್ಕೊಂಡಿದ್ದರಿಂದ ದೇವರು ಅಬ್ರಾಮನ ಮೇಲೆ ಇಟ್ಟ ಕೃಪೆಯನ್ನ ಇಸಾಕನ ಮೇಲೆ ಬಂತು. ಇಸಾಕನು ಮರುಭೂಮಿಯಲ್ಲಿ ಬರಗಾಲದಲ್ಲಿ ಬೀಜ ಬಿತ್ತಿದಾಗ ದೇವರು 100ಕ್ಕೆ 100ರಷ್ಟು ಫಲವನ್ನು ಕೊಟ್ಟು. ಕಾರಣ ಏನು? ಕಾರಣ ಏನು? ದೇವರ ಕೃಪೆ. ದೇವರ ಕೃಪೆ ನಿನ್ನ ಮೇಲಿದ್ರೆ 5,000 ಸಂಬಳ ಬರಲಿ, ಚಿಂತೆ ಮಾಡಬೇಡ, ಎಲ್ಲವನ್ನ ದೇವರು ನಿಭಾಯಿಸ್ತಾನೆ. ಹಲ್ಲೆಲೂಯಾ. ಕಳ್ಳತನ ಮಾಡಬೇಡ, ಮೋಸ ಮಾಡಬೇಡ, ಭ್ರಷ್ಟಾಚಾರ ಮಾಡಬೇಡ, ಸುಳ್ಳು ಹೇಳಬೇಡ, ಲಂಚ ತೆಗೆದುಕೊಳ್ಳಬೇಡ. ನೀನು ಪ್ರಾಮಾಣಿಕನಾಗಿ ಕೆಲಸ ಮಾಡು. ನೀನು ಎಷ್ಟು ಸಂಬಳ ಇದೆಯೋ ಅದರಲ್ಲಿ ದೇವರನ್ನ ಸನ್ಮಾನ ಮಾಡು. ಅವಾಗ ದೇವರು ನೀನು ಎಲ್ಲಾ ಕಾರ್ಯದಲ್ಲಿ ದೇವರು ನಿನಗೆ ಕೃಪೆಯನ್ನು ತೋರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನು ಮಹೋನ್ನತನು, ಆದರೂ ದೀನನನ್ನ ಲಕ್ಷಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುವನಾಗಿದ್ದಾನೆ. ನಿನ್ನನ್ನು ನೀನು ತಗ್ಗಿಸಿಕೊಂಡ್ರೆ ದೇವರ ಅಪಾರ ಕೃಪೆ ನಿನ್ನ ಮೇಲೆ ಇಳಿದು ಬರುತ್ತೆ. ತಗ್ಗಿಸುವುದರಲ್ಲಿ ಬಹಳ ಆಶೀರ್ವಾದ ಇದೆ. ನೀವೆಷ್ಟು ತಗ್ಗಿಸ್ಕೊಳ್ತೀರೋ ನಿಜವಾಗ್ಲೂ ನೀವು ಬದಲಾಗಬೇಕು. ನೀವೆಷ್ಟು ತಗ್ಗಿಸ್ಕೊಳ್ತೀರ ನೋಡು, ನೀವು ದೇವರ ಕೃಪೆ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ನಿಮಗೆ ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ತಗ್ಗಿಸ್ಕೊಳ್ಳಿ, ನಾನೇ ಬಗ್ಲಿ, ನಾನೇ ಜಗ್ಲಿ, ನಾನು 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 ಅನ್ನೋದು ಹೋಗ್ಬೇಕು. ನಾನು ಅನ್ನೋದು ಸಾಯ್ಬೇಕು. ಹಲ್ಲೆಲೂಯಾ. ಯಾವಾಗ ನಾನು ಅನ್ನೋದು ಸಾಯ್ತದೋ ಅವಾಗ ದೇವರ ದಯೆ ನಮ್ಮ ಒಳಗಡೆ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೃಪೆ ಅನ್ನೋದು ಸುಮ್ಮನೆ ಬರೋದಿಲ್ಲ. ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಗಳು ಬೇಕು. ಹಲ್ಲೆಲೂಯಾ. ಯಾರಿಗೆಲ್ಲ ಮನಸ್ಸಿಗೆ ನೋವಾಗುವಂಗ ಮಾತಾಡೋದು, ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಗುಟ್ಟೋದು, ಚಾಡಿ ಹೇಳೋದು, ಒಬ್ಬರೊಬ್ಬರು ಜಗಳ ತಂದಿಡೋದು, ಒಬ್ಬರ ಬಗ್ಗೆ ಒಂದು ಚಿಕ್ಕ ವಿಷಯ ಚಕ್ಕಂತ ಇಲ್ಲಿ ಹೇಳಿದ್ರೆ ಸಾಕು, ಇಮಿಡಿಯೇಟ್ ಎಲ್ಲರಿಗೂ ಹೋಗ್ಬಿಟ್ಟಿರುತ್ತೆ. ಹಲ್ಲೆಲೂಯಾ. ಅದು ಸಾಯ್ಬೇಕದು. ಹಲ್ಲೆಲೂಯಾ. ಹಿಂದೆ ಮುಂದೆ ಮಾತಾಡೋದು, ಪಾಸ್ಟರ್ ಬಗ್ಗೆ ಮಾತಾಡೋದು, ವಿಶ್ವಾಸಿಗಳ ಬಗ್ಗೆ ಮಾತಾಡೋದು, ಸಭೆ ಬಗ್ಗೆ ಮಾತಾಡೋದು, ಇದೆಲ್ಲ ಸಾಯ್ಬೇಕು. ಅವಾಗಲೇ ದೇವರ ಕೃಪೆ ನಮ್ಮ ಮೇಲೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಮೂರನೇದಾಗಿ ನಂಬಿದವರಿಗೆ ದೇವರ ಕೃಪೆ ಬರುತ್ತೆ. ಯಾರಿಗೆ? ನಂಬಿದವರಿಗೆ. ಯಾರು ದೇವರು ನಂಬ್ತಾರೋ ಅವರ ಮೇಲೆ ಕೃಪೆ ಇರುತ್ತೆ. ಹಾಗಾದ್ರೆ ಇಲ್ಲಿ ಯಾರು ದೇವರು ನಂಬಿದ್ದೀರಿ? ಯಾರು ನಂಬಿದ್ದೀರಿ? ಹಾಗಾದ್ರೆ ಕೀರ್ತನೆ 32:10 ವಚನ ಹೋದ್ರಿ. ಕೀರ್ತನೆ 32:10 ವಚನ. ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು. ಆದರೆ ಯೆಹೋವನಲ್ಲಿ ಭರವಸೆಯಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಆಮೆನ್, ಹಲ್ಲೆಲೂಯಾ. ಯೆಹೋವನಲ್ಲಿ ಭರವಸೆ ಇಟ್ಟವರಿಗೆ ಆತನ ಕೃಪೆಯು ಏನಾಗುತ್ತೆ? ಆವರಿಸಿಕೊಳ್ಳುತ್ತೆ, ಕವರ್ ಆಗುತ್ತೆ. ದೇವರ ಕೃಪೆ ನಿನ್ನ ಮೇಲೆ ಕವರ್ ಆಗುತ್ತೆ. ನೀನು ಹೋಗುವಾಗಲೇ ಗೊತ್ತಿಲ್ಲದೆ ಬರುವಂತ ಅಪಾಯಗಳು, ಗೊತ್ತಿಲ್ಲದೆ ಬರುವಂತ ರೋಗಗಳು, ಗೊತ್ತಿಲ್ಲದೆ ಬರುವಂತ ಮರಣಗಳನ್ನ ತಪ್ಪಿಸುವುದಕ್ಕೆ ಸಾಧನ, ತಪ್ಪಿಸುವುದಕ್ಕೆ ಆಯುಧವು, ತಪ್ಪಿಸುವುದಕ್ಕೆ ಬಲವಾದ ಶಕ್ತಿ ಯಾವುದಂದ್ರೆ ಅದು ಕರ್ತನ ಕೃಪೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಕೃಪೆ ಆಗಿದೆ. ಆ ಕೃಪೆ ಯಾರ ಮೇಲೆ ಇರುತ್ತೋ ಅವ್ರನ್ನ ದೇವರು ಕವರ್ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಗೆ ಗೊತ್ತಾಗೋದಿಲ್ಲ ಯಾರಿಗೆ ಹೆಂಗೋ ಏನಾಗ್ತಾ ಇತ್ತು, ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಇವತ್ತು ನೀನು ಈ ದಿನ ನೋಡ್ತಾ ಇದ್ದೆ ಅಂದ್ರೆ ದೇವರ ಕೃಪೆ ನಿನ್ನ ಮೇಲಿದೆ. ನಾವು ಈ ಲೋಕದಲ್ಲಿ ಆಗ್ಲಿ, ಮೇಲೋಕದಲ್ಲಿ ಆಗ್ಲಿ, ಮನುಷ್ಯರ ಮೇಲಾಗ್ಲಿ ನಂಬಿಕೆ ಇಡೋದು ಬೇಡ. ಹಲ್ಲೆಲೂಯಾ. ನಾವು ಇಡೋದು ದೇವರ ಮೇಲೆ ನಂಬಿಕೆ ಇಡೋಣ. ಮನುಷ್ಯರ ಮೇಲೆ ಇಡೋದು ನಂಬಿಕೆ ಬಿಟ್ಟು ಬಿಡ್ರಿ. ಹಲ್ಲೆಲೂಯಾ. ಇವತ್ತಿಂದ ಬಿಡ್ರಿ. ಅಯ್ಯೋ ಅವ್ರು ಬಿಟ್ಟೇ ಬೇಡ, ಬಿಡಬೇಡಪ್ಪ, ಹಿಡ್ಕೊಂಡೆ ಇರೋ, ಬಿಡಬೇಡ, ತಪ್ಪಾಗಿ ತಿಳ್ಕೊಬೇಡಂತೆ. ಹಲ್ಲೆಲೂಯಾ. ಇನ್ನು ಅವ್ರು ಬಿಟ್ಟು ಬಿಡಂತಾರೆ ಪಾಸ್ಟರ್ ಅಂತ. ಅದಲ್ಲ, ಅವರ ಮೇಲಿರುವ ಭರವಸೆ, ಅವರ ಮೇಲಿರುವ ನಂಬಿಕೆ. ಅವ್ರು ನನ್ನ ಸಾಕ್ತಾರೆ, ಅವ್ರು ನನ್ನ ನಡೆಸ್ತಾರೆ, ಅವ್ರು ನನಗೆ ಸಹಾಯ ಮಾಡ್ತಾರೆ. ಬಿಡು. ನನ್ನ ಸಾಕುವುದು, ನನ್ನ ನಡೆಸೋದು, ನನ್ನ ಬದುಕಿಸೋದು ಎಲ್ಲ ಯೇಸುವಿನ ಕೃಪೆ.
ಕೃಪೆ. ಹಲ್ಲೆಲೂಯ. ಆ ಕೃಪೆ ಮೇಲೆ ನೀನು ಹಾಕಿಕೊಂಡ್ರೆ ನಿನಗೆ ಯಾವತ್ತೂ ಸೋಲಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ನೀನು ಯಾವತ್ತೂ ಕೈ ಚಾಚೋದಿಲ್ಲ. ಹಲ್ಲೆಲೂಯ. 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 ಈ ಸೇವೆ ಪ್ರಾರಂಭವಾಗಿ 8 ವರ್ಷ ಆಯ್ತು. ಹಲ್ಲೆಲೂಯ. ಕರ್ತನ ಕೃಪೆ ಈ ಸಭೆಯನ್ನ ನಡೆಸ್ತಾ ಇದೆ. ಒಂದು ದೇವರ ವಾಕ್ಯ ದಾವೀದನ ಸೌಲನ ಆಯುಧಗಳಲ್ಲಿ ಭರವಸೆ ಇರಲಿಲ್ಲ. ದಾವೀದನು ಸೌಲನು ಕೊಡುವಂತ ಕವಚ, ಸೌಲನು ಕೊಡುವಂತ ಆಯುಧ, ಕತ್ತಿ, ಬರ್ಚಿ, ಶಿರಸ್ತಾನ, ಇದ್ರ ಮೇಲೆ ಆತನ ನಂಬಿಕೆ ಇರಲಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ಓದು. ಆಗ ದಾವೀದನು ಅವನಿಗೆ, ನೀನು ಈಟಿ, ಕತ್ತಿ, ಬರ್ಚಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಈ ಆಡಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟನ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಆಮೆನ್. ಹಲ್ಲೆಲೂಯ. ಆತನ ಬರ್ಚಿ ಮೇಲೆ, ಆತನ ಶಿರಸ್ತಾನ ಮೇಲೆ, ಆತನ ಬಟ್ಟೆ ಮೇಲೆ ಆತನು ನಂಬಿಕೆ ಇಡಲಿಲ್ಲ. ಯಾರ ಮೇಲೆ? ದೇವರ ಕೃಪೆ ಮೇಲೆ. ಹಲ್ಲೆಲೂಯ. ಇವತ್ತು ಯಾರ ಮನೆಗೆ ಹೋಗಬೇಕಾ, ಎಲ್ಲಾದ್ರೂ ಹೋಗಬೇಕಾ, ಯಾರ ಜೊತೆ ಮಾತಾಡಬೇಕಾ, ನೀನು ಯಾರನ್ನ ನಂಬಿ ಹೋಗಬೇಡ, ಯಾರನ್ನ ಜೊತೆ ಕರ್ಕೊಂಡು ಹೋಗಬೇಡ, ಯಾರನ್ನ ಆಶ್ರಯ ತಗೊಂಡು ಹೋಗಬೇಡ. ದೇವರ ಕೃಪೆಯನ್ನು ತಗೊಂಡು ಹೋಗು. ಅಲ್ಲಿ ಅದ್ಭುತ ನಡೆಯುತ್ತೆ. ಅಲ್ಲಿ ಅದ್ಭುತ ನಡೆಯುತ್ತೆ. ಅಲ್ಲಿ ಅದ್ಭುತ ನಡೆಯುತ್ತೆ. ಹಲ್ಲೆಲೂಯ. ಯಾರ ಮುಂದೆ ನಿಂತ್ಕೊಂಡು ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಸೌಲನ ಪಾರ್ಟಿ ಅಲ್ಲ, ನಾವು ಕರ್ತನ ಪಾರ್ಟಿ ಆಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೆ ಅವನು ದಾನಿಯೇಲನು ಯಾರನ್ನ ನೋಡಿ ಅವನು ಭಯ ಪಡಲಿಲ್ಲ. ಅವನು ದೇವರ ಕೃಪೆಯನ್ನ ಹೊಂದಿಕೊಂಡು ಸಿಂಹದ ಗವಿ ಒಳಗಡೆ ಹೋದ. ಹಲ್ಲೆಲೂಯ. ದಾನಿಯೇಲನ ದೊಡ್ಡ ಅರಸನೇನಲ್ಲ, ದೊಡ್ಡ ವ್ಯಕ್ತಿಯೇನಲ್ಲ, ಸಾಧಾರಣವಾದ ಮನುಷ್ಯ. ಹಲ್ಲೆಲೂಯ. ಆದರೂ ಸಿಂಹದ ಗವಿಯಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾನೆ. ಕಾರಣ ಏನು? ದೇವರ ಕೃಪೆ ಆತನ ಮೇಲಿದೆ. ಪೇತ್ರನ ಸೆರೆಮನೆಯಲ್ಲಿ ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಕಾರಣ ಏನು? ದೇವರ ಕೃಪೆ ಆತನ ಮೇಲಿದೆ. ಹಲ್ಲೆಲೂಯ. ಇವತ್ತು ಎಷ್ಟು ಲಕ್ಷ ಸಾಲ ಇದ್ರು ಕೆಲವರು ಆರಾಮಾಗಿ ನಿದ್ದೆ ಮಾಡ್ತಾರೆ. ಯಾಕಂದ್ರೆ ದೇವರ ಕೃಪೆ ಇದೆ. ಹಲ್ಲೆಲೂಯ. ದೇವರ ಕೃಪೆ ಇರೋರು ಗಡಗಡ ನಡಗೋದಿಲ್ಲ, ಚಿಂತೆ ಮಾಡೋದಿಲ್ಲ, ಟೆನ್ಷನ್ ಮಾಡ್ಕೋದಿಲ್ಲ, ಆತ್ಮಹತ್ಯೆ ಮಾಡ್ಕೋದಿಲ್ಲ, ಸಾಯೋದಿಲ್ಲ, ವಿಷ ಕುಡಿಯೋದಿಲ್ಲ. ಹಲ್ಲೆಲೂಯ. ದೇವರ ಕೃಪೆ ಇರೋ ಧೈರ್ಯ ಇದೆ. ನನ್ನ ಜೊತೆ ಯಾರಿದ್ದಾರೆ? ನನ್ನ ನಡೆಸೋರು ಯಾರಿದ್ದಾರೆ? ನನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ. ಯೇಸುವಿನ ಕೃಪೆ ಇದೆ. ಅದಕ್ಕೆ ನಾನು ಸೋಲಿಲ್ಲ, ನನಗೆ ಭಯ ಇಲ್ಲ. ಹಲ್ಲೆಲೂಯ. ಎಲ್ಲ ನಿನ್ನ ಕೃಪೆ ಅಂತ ಆಡ್ತಿರಲ್ಲ. ಹಲ್ಲೆಲೂಯ. ಆತ್ಮನವರು ನಿನ್ನ ಕೃಪೆ. ಹಲ್ಲೆಲೂಯ. ಪವಿತ್ರಾತ್ಮನವರು ನಿನ್ನ ಕೃಪೆ. ಹಲ್ಲೆಲೂಯ. ಹಲ್ಲೆಲೂಯ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ 16:20 ಓದ್ರಿ. ಜ್ಞಾನೋಕ್ತಿ 16:20. 16:20 ಜ್ಞಾನೋಕ್ತಿ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು. ಯಾರು ಭಾಗ್ಯವಂತರು? ಯಾರು ಭಾಗ್ಯವಂತರು? ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ನೀವು ಯಾರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀರೋ, ಯಾರ ಮೇಲೆ ಹೆಚ್ಚು ಭರವಸೆ ಇಡ್ತೀರೋ ಅವರೇ ಬೇಗ ದೂರ ಆಗ್ತಾರೆ. ಹಲ್ಲೆಲೂಯ. ಎಷ್ಟೋ ಸಾಕ್ಷಿ ನೋಡಿದ್ದೀನಿ. ಹಲ್ಲೆಲೂಯ. ತಂದೆ, ತಾಯಿ, ಅಣ್ಣ, ತಮ್ಮ, ತಂಗಿ ಎಲ್ಲ ನನಗೆ ಸರ್ವಸ್ವ ಆತನೇ ಆಗಿದ್ದಾರೆ. ಆತನ ಕೃಪೆ ನನ್ನ ಮೇಲೆ ಇದೆ ಅನ್ನುವಾಗ ನಿನ್ನ ಒಳಗಡೆ ಭಯ ಇರೋದಿಲ್ಲ. ನಿನ್ನ ಒಳಗಡೆ ಭಯ ಇರೋದಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ದಾವೀದನು ಹೀಗೆ ಪ್ರಾರ್ಥನೆ ಮಾಡಿದ, ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆ ನನ್ನ ಮೇಲೆ ಇರಲಿ. ಹಲ್ಲೆಲೂಯ. ಕೀರ್ತನೆ 33:22 ನಿನ್ನ ಕೃಪೆ ನನ್ನ ಮೇಲೆ ಇರಲಿ ಎಂಬುದಾಗಿ. ಹಲ್ಲೆಲೂಯ. ಹಲ್ಲೆಲೂಯ. ಹಾಗಾದ್ರೆ ದೇವರ ಕೃಪೆ ಯಾರ ಮೇಲೆ ಇರಲಿ? ಪ್ರತಿದಿನ ಪ್ರಾರ್ಥನೆ ಮಾಡಿ, ದೇವರೇ, ಈ ಲೋಕದಲ್ಲಿ ಜನ ಇಲ್ಲ, ಹಣ ಇಲ್ಲ, ಬಲ ಇಲ್ಲ, ಆರೋಗ್ಯ ಇಲ್ಲ, ನಿನ್ನ ಕೃಪೆ ನನ್ನ ಮೇಲೆ ಇರೋದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಎಷ್ಟೋ ಜನ ಈ ಒಂಟಿ ಆಗಿದ್ದೀರಿ. ನೀವು ಕಷ್ಟ ಕೇಳೋರಿಲ್ಲ, ನೋವು ಕೇಳೋರಿಲ್ಲ, ಔಷಧಿ ಕೊಡೋರಿಲ್ಲ, ನಿಮ್ಮ ಕಣ್ಣೀರು ಒರೆಸೋರಿಲ್ಲ, ನಿಮ್ಮ ಬಾಧೆ ಕೇಳೋರಿಲ್ಲ ಹೊರಟು ಹೋದ್ರು. ನಿನ್ನನ್ನ ತಟ್ಟಿ ಎಬ್ಬಿಸೋರಿಲ್ಲ, ನಿನ್ನ ಆರೈಕೆ ಮಾಡೋರಿಲ್ಲ, ನಿನ್ನ ಸಾಲ ತೀರಿಸೋರಿಲ್ಲ, ನಿನಗೆ ಹಣ ಕೊಡೋರಿಲ್ಲ, ಬಲ ಕೊಡೋರಿಲ್ಲ, ಚಿಂತೆಯನ್ನ, ನೋವನ್ನ, ಬಾಧೆಯನ್ನ ನೀಗಿಸೋರಿಲ್ಲ ಅಂತವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಯಾರು ಇಲ್ಲ ಅಂದ್ರು ಒಂದೇ ಒಂದು ಮಾತು ಕೇಳ್ರಿ, ಅಪ್ಪ ನಿನ್ನ ಕೃಪೆ ನನ್ನ ಮೇಲೆ ಇದ್ರೆ ಸಾಕು. ಹಲ್ಲೆಲೂಯ. ಯೆಸಯ್ಯ, ಇವತ್ತು ಯಾರು ಇಲ್ಲದಿದ್ರು ಪರವಾಗಿಲ್ಲ, ನಿನ್ನ ಗ್ರೇಸ್
ನಿನ್ನ ಡಿವೈನ್, ನಿನ್ನ ದಯೆ, ನಿನ್ನ ಕೃಪೆ ನನ್ನ ಮೇಲಿದ್ರೆ ಸಾಕು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ಕೈ ಬಿಟ್ಟರು, ಕರ್ತನ ಕೃಪೆ ನಿನ್ನ ಮೇಲಿರುತ್ತೆ. ಹಲ್ಲೆಲೂಯಾ. ಬಟ್ ನಾನು ಹೇಳ್ತೀನಿ ಕೇಳಿ, ಅವ್ರ ಹಣದಲ್ಲಿ ಹೆಮ್ಮೆ ಪಡಬಹುದು, ಗುಣದಲ್ಲಿ ಹೆಮ್ಮೆ ಪಡಬಹುದು, ಆಸ್ತಿಯಲ್ಲಿ ಹೆಮ್ಮೆ ಪಡಬಹುದು, ಜನಬಲದಲ್ಲಿ ಹೆಮ್ಮೆ ಪಡಬಹುದು, ಅಂತಸ್ತಲ್ಲಿ ಹೆಮ್ಮೆ ಪಡಬಹುದು, ಸೌಂದರ್ಯದಲ್ಲಿ ಹೆಮ್ಮೆ ಪಡಬಹುದು. ಆದ್ರೆ ಅದ್ಯಾವುದು ಶಾಶ್ವತ ನಿಲ್ಲೋದಿಲ್ಲ. ಆದ್ರೆ ನೀನು ಮಾತ್ರ ಶಾಶ್ವತವಾಗಿರ್ತೀಯ. ಯಾಕೆ ಗೊತ್ತಾ? ಆದ್ರೆ ಅವರ ಮೇಲೆ ಇಲ್ಲದಂಥದ್ದು, ಅವರ ಒಳಗಡೆ ಇಲ್ಲದಂಥದ್ದು ಆದ್ರೆ ನಿನ್ನ ಒಳಗಡೆ ಇದೆ. ಹಲ್ಲೆಲೂಯಾ. ಅದು ಯಾವುದಂದ್ರೆ ದೇವರ ಕೃಪೆ. ಹಲ್ಲೆಲೂಯಾ. ಅವರಿಗಿರುವ ಸೌಂದರ್ಯ ನಿನಗಿಲ್ಲದೆ ಇರ್ಬೋದು, ಅವರಿಗಿರುವ ಹಣ ನಿನ್ನಲ್ಲಿ ಇಲ್ಲದೆ ಇರ್ಬೋದು, ಅವರಿಗಿರುವ ಸ್ಥಾನಮಾನ ನಿನಗಿಲ್ಲದೆ ಇರ್ಬೋದು, ಅವರಿಗಿರುವ ಮನೆ ನಿನಗಿಲ್ಲದೆ ಇರ್ಬೋದು, ಅವರಿಗಿರುವ ಕಾರು ನಿನಗಿಲ್ಲದೆ ಇರ್ಬೋದು. ಹಲ್ಲೆಲೂಯಾ. ಆದ್ರೆ ಕರ್ತನ ಕೃಪೆ ನಿನ್ನ ಮೇಲಿದೆ. ಅದಕ್ಕಿಂತ ಈ ಲೋಕದಲ್ಲಿ ಏನು ಬೇಡ. ಹಲ್ಲೆಲೂಯಾ. ಅದಕ್ಕಿಂತ ಇನ್ನೇನು ಬೇಡ. ಹಲ್ಲೆಲೂಯಾ. ಅದು ಬಿಟ್ಟರೆ ಇನ್ನೇನಿದೆ ನಮಗೆ ಜೀವನದಲ್ಲಿ? ನೆಮ್ಮದಿ ಬಿಟ್ಟರೆ ಇನ್ನೇನಿದೆ? ಏನ್ ತಗೊಂಡು ಹೋಗ್ತಾ ಹೇಳು? ಕಾರ್ ತಗೊಂಡು ಬರುತ್ತಾ? ಕಾರ್ ಮೇಲೆ ಹೋಗುವಾಗ ಬರ್ತೇನ್ರಿ? ಯಾವುದು ನಮ್ಮ ಜೊತೆ ಬರೋದಿಲ್ಲ. ಹಲ್ಲೆಲೂಯಾ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ದೇವರ ಕೃಪೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಾವು ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ, ನಾವು ದುಃಖದಲ್ಲಿದ್ದಾಗಲೂ, ಕಣ್ಣೀರಲ್ಲಿದ್ದಾಗಲೂ, ನೋವಿನಲ್ಲಿದ್ದಾಗಲೂ ಆತನ ಕೃಪೆ ನಮ್ಮನ್ನ ಕೈಗೊಳ್ಳುತ್ತದೆ. ಹಲ್ಲೆಲೂಯಾ. ಒಂಟಿಯಾಗಿ ಅಳುವಾಗ ಸಹೋದರಿಗೆ, ನೀನು ಒಂಟಿಯಾಗಿ ಅಳುವಾಗ ಯಾರಾದ್ರೂ ನಿನಗೆ ನನ್ನ ಕೃಪೆ ನಿನ್ನ ಮೇಲಿದೆ, ಭಯ ಪಡಬೇಡ ಅಂತ ಯಾರಾದ್ರೂ ಹೇಳ್ತಾರ? ಹಲ್ಲೆಲೂಯಾ. ನೀನು ಮಾಡಿದ್ಯಾ, ನೀನು ಅಳು, ನಿನ್ನ ಕರ್ಮ ನೀನು ಅಳು ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ದೇವರ ಕೃಪೆ ಹಾಕಿಲ್ಲ. ಮಗನೇ, ನನ್ನ ಕೃಪೆ ನಿನ್ನ ಮೇಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಪೌಲ ಹೇಳ್ತಾನೆ, ಸ್ವಾಮಿ ನನಗೆ ಹೊಟ್ಟೆ ನೋವು ಇದೆ. 3 ಸಾರಿ ಪ್ರಾರ್ಥನೆ ಮಾಡ್ತಾನೆ. ದೇವರು ಹೇಳ್ತಾನೆ, ನಿನಗೆ ಹೊಟ್ಟೆ ನೋವು ಇದ್ರೇನು, ಕ್ಯಾನ್ಸರ್ ಇದ್ರೇನು, ಟಿಬಿ ಇದ್ರೇನು, ಏಡ್ಸ್ ಇದ್ರೇನು, ಶುಗರ್ BP ಇದ್ರೇನು, ನನ್ನ ಕೃಪೆ ನಿನ್ನ ಮೇಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುವುದು. ದೇವರ ಕೃಪೆ ನಿನ್ನ ಮೇಲಿದ್ರೆ ಎಂತ ರೋಗ ಇದ್ರೂ ಅದನ್ನ ನೀನು ಟಚ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಸ್ತುತಿಯ ಮೂಲಕ ಕೃಪೆ ಬರುತ್ತೆ. 2 ಕೊರಿಂಥ್ಯ 4:15 ಕೊನೆಯದಾಗಿ ಸ್ತುತಿಯ ಮೂಲಕ ಕೃಪೆ ಬರುತ್ತೆ. 11ವರೆಗೆ ನಾನು ಮುಗಿಸ್ತೀನಿ. ಕೃಪೆ 2 ಕೊರಿಂಥ್ಯ 4:15. ನಿಮ್ಮ ಆ ಬಾಧೆಗಳೆಲ್ಲ ನಿಮ್ಮ ಹಿತಕ್ಕಾಗಿಯೇ ನಮಗೆ ಸಂಭವಿಸುತ್ತವೆ. ಅವುಗಳಲ್ಲಿ ಅಧಿಕವಾಗಿ ದೊರಕುವ ದೈವ ಕೃಪೆಯು ಬಹು ಜನರೊಳಗೆ ಕೃತಜ್ಞತೆಯನ್ನು ಹುಟ್ಟಿಸುವುದರಿಂದ ದೇವರಿಗೆ ಹೆಚ್ಚಾದ ಸ್ತೋತ್ರವನ್ನು ಉಂಟು ಮಾಡುವುದು. ಆಮೆನ್. ಕೃಪೆ ಹೆಚ್ಚಾದಾಗ ಸ್ತೋತ್ರ ಹೆಚ್ಚಾಗುತ್ತೆ. ಹಲ್ಲೆಲೂಯಾ. ಆಶೀರ್ವಾದ ಹೆಚ್ಚಾದಾಗ ಏನು ಹೆಚ್ಚಾಗುತ್ತೆ? ಏನ್ ಹೆಚ್ಚಾಗುತ್ತೆ? ನಿದ್ದೆ ಹೆಚ್ಚಾಗುತ್ತೆ, ಊಟ ಹೆಚ್ಚಾಗುತ್ತೆ. ಹಲ್ಲೆಲೂಯಾ. ಜಾಸ್ತಿ ಶ್ರೀಮಂತಿಗೆ ಬಂದ್ರೆ, ಹಣ ಬಂದ್ರೆ, ಐಶ್ವರ್ಯ ಬಂದ್ರೆ ಪ್ರಾರ್ಥನೆ ನೆನಪಾಗೋದಿಲ್ಲ. ಹಂಗಲ್ಲ. ನಮಗೆ ಆಸ್ತಿ ಅಂತಸ್ತು ಹೆಚ್ಚಾದಾಗ ನಮ್ಮ ಸ್ತೋತ್ರಗಳು ಕೂಡ ಹೆಚ್ಚಾಗಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಹೆಚ್ಚಾಗಬೇಕು. ಒಬ್ಬನು ದೇವರನ್ನು ಸ್ತುತಿಸಿ ಸ್ತೋತ್ರ ಮಾಡಿ ಆರಾಧಿಸುವಾಗ ದೇವರ ಕೃಪೆ ಅವನ ಮೇಲೆ ಹೇರಳವಾಗಿ ಸುರಿಸುವುದು. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ದೇವರು ಸ್ತುತಿಸುವ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುತ್ತಾನೆ. ಆತನು ಬರಿ ಕೈಯಲ್ಲಿ ಬರೋದಿಲ್ಲ, ಅಪಾರವಾದ ಕೃಪೆಯೊಂದಿಗೆ ಬರುತ್ತಾನೆ. ಹಲ್ಲೆಲೂಯಾ. ಈ ಸ್ತುತಿ ಮಾಡಿ ನೀನು ಮನೆಗೆ ಹೋಗುವಾಗ ಬರಿಗೈಯಿಂದ ಹೋಗೋದಿಲ್ಲ. ನೀನು ಒಳಗಡೆ ಬರುವಾಗ ಒಂದು ನೋವಿನಿಂದಲೋ, ಸಂಕಟದಿಂದಲೋ, ಬಾಧೆಯಿಂದ ಸಭೆಗೆ ಬಂದಿರ್ತೀಯ. ಹಲ್ಲೆಲೂಯಾ. ಕರೆಕ್ಟಾ? ಇಡೀ ವಾರ ಎಲ್ಲ ಎಷ್ಟೋ ನೋವು ತಿಂದು ಒಳಗಡೆ ಬಂದಿರ್ತೀಯ. ಈಗ ನೀನು ಹೋಗುವಾಗ ಆ ಭಾರ ಎಲ್ಲ ಕಳ್ಕೊಂಡು ನೀವು ಹೋಗ್ತೀಯ. ಕಾರಣ ಒಂದೇ, ಸ್ತುತಿಯು ಆ ಭಾರವನ್ನ ಕಳೆಯುತ್ತದೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಆತನನ್ನು ಸ್ತುತಿಸದೆ ಹೋದರೆ ಹೃದಯ ಕತ್ತಲೆ ಕವಿದುಕೊಳ್ಳುತ್ತದೆ. ದೇವರ ವಿಷಯವಾಗಿ ತಿಳುವಳಿಕೆಯು ಅವರ ಆತನಲ್ಲಿ ದೇವರೆಂದು ಘನಪಡಿಸಲಿಲ್ಲ. ರೋಮಾಯ 1:21 ಹೇಳ್ತದೆ, ಮನುಷ್ಯರಿಗೆ ಜ್ಞಾನ ಇತ್ತು, ಎಲ್ಲ ಇತ್ತು, ಆದ್ರೆ ದೇವರನ್ನ ಸ್ತುತಿ ಮಾಡಲಿಲ್ಲ. ರೋಮಾಯ 1:21 ಹೇಳ್ರಿ. ಅವರು ಸತ್ಯ ದೇವರನ್ನ ಬಿಟ್ಟು ಸತ್ಯ ದೇವರನ್ನ ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು
ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿಕರ್ತನನ್ನ ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸುತ್ತಾ ಸೇವಿಸುವರಾದರು ಸೃಷ್ಟಿಕರ್ತನೊಬ್ಬನೇ ಹಾ. ನಿರಂತರ ಸ್ತುತಿ ಹೊಂದತಕ್ಕವನು. ಆಮೆನ್. ಆಮೆನ್. ಹಲ್ಲೆಲೂಯಾ. ಅವರ ಮನಸ್ಸು 1:21 ಅಲ್ವಾ? ಅವರ ಮನಸ್ಸು ಏನಾಗಿ ಹೋದ್ರಿ 25 ಅಲ್ಲ 1 ರೋಮಾಯಿ 1:21. ಯಾಕೆಂದರೆ ದೇವರ ವಿಷಯವಾಗಿ ಅವನಿಗೆ ತಿಳುವಳಿಕೆ ಇದ್ದರೂ ಅವರಿಗೆ ದೇವರ ವಿಷಯವಾಗಿ ನೋಡಿ, ದೇವರ ವಿಷಯ ಬಗ್ಗೆ ನಿನಗೆ ಗೊತ್ತು ಗೊತ್ತಾ? ಎಷ್ಟು ಜನರಿಗೆ ಗೊತ್ತಿದೆ ದೇವರ ವಿಷಯ? ದೇವರ ಬಗ್ಗೆ ಯಾರು ಗೊತ್ತಾ? ಹಲ್ಲೆಲೂಯಾ. ಗೊತ್ತಿದ್ದು ನೀನು ಸ್ತುತಿ ಮಾಡಲ್ಲ, ಗೊತ್ತಿದ್ದು ಪ್ರಾರ್ಥನೆ ಮಾಡಲ್ಲ, ಗೊತ್ತಿದ್ದು ವಾಕ್ಯ ಓದಲ್ಲ ಅಂದ್ರೆ ಅಲ್ಲಿ ಏನಾಯ್ತು? ಆ ಜನರಿಗೆ ಗೊತ್ತಿದ್ರು ಕೂಡ ತಿಳುವಳಿಕೆ ಇದ್ರು ಕೂಡ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಹಲ್ಲೆಲೂಯಾ. ಅವರು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನ ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರಿಸಿ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ಏನೇನು ಒಂದೊಂದೇ ಹೋದ್ರೆ ಅವರು ತಿಳುವಳಿಕೆ ಇದ್ದರು ತಿಳುವಳಿಕೆ ಇತ್ತು, ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ದೇವರು ಮಾಡಿದ ಉಪಕಾರ ನೆನೆಸಲಿಲ್ಲ, ಆತನನ್ನು ಸ್ತುತಿಸಲಿಲ್ಲ. ಅವನನ್ನ ಸ್ತುತಿ ಮಾಡಲಿಲ್ಲ. ಅವರು ವಿಚಾರ ಮಾಡಿ ಅವರು ಹೆಚ್ಚು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ಫಲ ಕಾಣಲೇ ಇಲ್ಲ. ಜಾಸ್ತಿ ವಿಚಾರ ಮಾಡೋದು, ಜಾಸ್ತಿ ವಿಚಾರ ಮಾಡೋದು, ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು. ಹಲ್ಲೆಲೂಯಾ. ಇಷ್ಟು ವಿಚಾರ ಮಾಡೋದು, ವಿಚಾರ ಮಾಡಿ 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 ದೇವರ ಫಲ ಕಾಣಂಗಿಲ್ಲ. ಯಾಕೆ ವಿಚಾರ ಮಾಡ್ಬೇಕು ಹೇಳ್ರಿ? ಹಲ್ಲೆಲೂಯಾ. ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಕು? ಯಾಕೆ ವಿಚಾರ ಮಾಡ್ಬೇಕು? ವಿಚಾರ ಮಾಡಂಗಿಲ್ಲ. ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿ ಸ್ತೋತ್ರ ಮಾಡ್ಬೇಕು, ಚೆನ್ನಾಗಿ ಪ್ರಾರ್ಥನೆ ಮಾಡ್ಬೇಕು, ಒಳ್ಳೆ ನಿದ್ದೆ ಮಾಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ವಿಚಾರ ಮಾಡಿ ಮಾಡಿ ಅವರ ಹೃದಯ ಏನಾಗಿತ್ತಂದ್ರೆ ಅವರ ಹೃದಯ ಕತ್ತಲಾಯಿತು. ಹಲ್ಲೆಲೂಯಾ. ನೀನ್ ದೇವರನ್ನ ಸ್ತುತಿ ಮಾಡಿದ್ರೆ ನಿನ್ನ ಹೃದಯ ಬೆಳಕಾಗಿರುತ್ತೆ. ಹಲ್ಲೆಲೂಯಾ. ಕೃಪೆ ಹೊಂದಿಕೊಳ್ಳುವುದಕ್ಕಾಗಿ ದಾವೀದನು ದೇವರನ್ನ ಎಡಬಿಡದೆ ಸ್ತುತಿ ಮಾಡಿದ. ಕೀರ್ತನೆ 34:1 ಎಡಬಿಡದೆ, ನಾನು ಕರ್ತನನ್ನ ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಹಲ್ಲೆಲೂಯಾ. ಎಡಬಿಡದೆ ಎಲ್ಲಿ ಕೂತಲ್ಲಿ ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು. ಹಾ. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಆಮೆನ್. ಕೂತಾಗ ನಿಂತಾಗೆಲ್ಲ ದೇವರ ಸ್ತೋತ್ರ ಮಾಡು, ಸುಮ್ಮನೆ ಆರಾಧನೆ ಮಾಡು. ನೀನು ಹೋಗುವಾಗ ಬರುವಾಗ ದೇವರನ್ನ ಸ್ತುತಿ ಮಾಡು, ಅನ್ಯ ಭಾಷೆ ಮಾತನಾಡು, ದೇವರನ್ನ ಆರಾಧನೆ ಮಾಡು. ಅವಾಗ ನಿನ್ನ ಸ್ಥಿತಿಗತಿಗಳು ಬದಲಾಗ್ತದೆ. ಹಲ್ಲೆಲೂಯಾ. ದಾವೀದನು ಮೊದಲು ತನ್ನಲ್ಲಿದ್ದ ಕೊರತೆಗಳು, ಮನಸ್ಸಿನಲ್ಲಿ ವೇದನೆಗಳು, ಚಿಂತೆಗಳು, ಆತ್ಮನಲ್ಲಿ ದುಗುಡತನ ಮುಂತಾದ ಕಾರಣಗಳಿಗಾಗಿ ಅವನು ಏನ್ ಮಾಡಿದಂದ್ರೆ ಸ್ತೋತ್ರ ಮಾಡಿದ. ನಿನ್ನಲ್ಲಿ ನೋವು ಇದೆಯಾ? ಕೀರ್ತನೆ 136 ಬರೀತಾನೆ, ಕೃಪೆ 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 ಕೃಪೆ, ಶಾಶ್ವತ ಕೃಪೆ ಶಾಶ್ವತ ಕೃಪೆ ಶಾಶ್ವತ ಕೃಪೆ. ಅವನ ಒಳಗಡೆ ಇರುವ ನೋವುಗಳನ್ನ, ಅವನ ಒಳಗಡೆ ಇರುವ ಬಾಧೆಗಳನ್ನ ಈ ರೀತಿಯಾಗಿ ಕೀರ್ತನೆಯನ್ನ ಬರೀತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಲ್ಲಿ 23ನೇ ವಚನ ಹೋದ್ರೆ, ಕೀರ್ತನೆ 136 23ನೇ ವಚನ. ನಾವು ದೀನಾವಸ್ಥೆಯಿಂದಾಗ ನಮ್ಮನ್ನು ನೆನಪು ಮಾಡಿಕೊಂಡನು. ಹಾ. ಆತನ ಕೃಪೆಯು ಶಾಶ್ವತವಾದದ್ದು. ಆಮೆನ್. ಹಲ್ಲೆಲೂಯಾ. ಈ ಕಷ್ಟದಲ್ಲಿದ್ದಾಗ ಯಾರು ನೆನಪು ಮಾಡ್ಕೊಳ್ತಾರೆ? ಯಾರು ನೆನಪು ಮಾಡ್ಕೊಳ್ತಾರೆ? ದೇವರು ನೆನಪು ಮಾಡ್ಕೊಳ್ತಾರೆ. ನಿನ್ ಕಡೆ ಏನು ಇಲ್ಲದ ಇರುವಾಗ ಯಾರು ನಿನಗೆ ನೆನಪು ಬರಲ್ಲ. ನಿನ್ ನೆನಪೇ ಬರಲ್ಲ. ನಿನ್ ಕಡೆ ಎಲ್ಲ ಬಂದ್ರೆ ಎಲ್ಲರಿಗೂ ನೆನಪು ಬರುತ್ತೆ. ಅದೇ ನೀನು ಬೆಂಗಳೂರಲ್ಲಿ ಎಲ್ಲ ಸಾಲ ಮಾಡಿಕೊಂಡು ನೀನ್ ದರಿದ್ರನಾಗಿ ಬಡವನಾಗಿ ಗತಿಗೆಟ್ಟವನಾದಾಗ ನೀನು ಯಾರು ಗುರುತಿಡಿದ್ರು ಮಾತಾಡಿಸೋದಿಲ್ಲ. ನೀ ಫೋನ್ ಹಚ್ಚಿದ್ರು ಕೂಡ ಸ್ವಿಚ್ ಆಫ್. ಹಲ್ಲೆಲೂಯಾ. ಎಲ್ಲ ನಾ ಅನುಭವಿಸಿದ್ದೀವಿ. ಹಲ್ಲೆಲೂಯಾ. ನಿನ್ನ ಕಡೆ ಏನಿಲ್ಲದಾಗ ನಮ್ಮ ಫೋನ್ ಕೂಡ ಎತ್ತೋದಿಲ್ಲ. ಹಲ್ಲೆಲೂಯಾ. ನೀನ್ ಗತಿಗೆಟ್ಟವನಾದಾಗ, ಬಡತನ ಬಂದಾಗ, ಎಲ್ಲರೂ ತ್ಯಜಿಸಿಬಿಟ್ಟಾಗ ನಿನ್ನ ಫೋನ್ ಯಾರು ರಿಸೀವ್ ಮಾಡೋದಿಲ್ಲ, ನಿನ್ನ ಹತ್ರ ಯಾರು ಬರೋದಿಲ್ಲ, ನಿನ್ನ ಹತ್ರ ಯಾರು ಮಾತಾಡಿಸೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ಇಲ್ಲದೆ ಇರುವಾಗ ಯಾರು ಮಾತಾಡಿಸಲ್ಲ, ಏನಿಲ್ಲದೆ ಇರುವಾಗ ಯಾರು ಮಾತಾಡಿಸಲ್ಲ. ಅದೇ ನಿನ್ನ ಕೊಳ್ಳು ತುಂಬಾ ಒಡವೆಗಳನ್ನು ಹಾಕೊಂಡು, ಒಳ್ಳೆ ಸೂಟ್ ಬೂಟ್ ಹಾಕೊಂಡು ಕಾರ್ನಿಂದ ಕೆಳಗಡೆ ಇಳಿ, ಅವಾಗ ಓಡಿ ಬರ್ತಾರೆ ಎಲ್ಲರೂ. ಹಲ್ಲೆಲೂಯಾ. ಅದೆಲ್ಲ ಶಾಶ್ವತ ಅಲ್ಲ.
ಆದ್ರೆ ಒಂದು ಸತ್ಯ ಹೇಳ್ತೀನಿ ಕೇಳ್ರಿ ಎಚ್ಚರಿಕೆಯಿಂದ. ಆದ್ರೆ ನನ್ನ ದೇವರು ನಿಮ್ಮನ್ನು ಹಾಗೆ ಬಿಡೋದಿಲ್ಲ. ಒಂದು ದಿನ ದೇವರು ನಮ್ಮ ಚರಿತ್ರೆಯನ್ನ ಬರೀತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಗೆ ಕೊಂಡು ಬರುವ ದಿನ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ್ರಿ ದೇವ್ರ ವಾಕ್ಯ ಹೋದ್ರಿ ಕೀರ್ತನೆ 94:18 ವಚನ. ಕೀರ್ತನೆ 94:18. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆ ನನಗೆ ಆಧಾರವಾಯಿತು. ಆಮೆನ್, ಹಲ್ಲೆಲೂಯಾ. ಜೋರಾಗಿ ಎಲ್ಲರೂ ಹೇಳೋಣ ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಚಿಂತೆಗಳಿರುವಾಗ ನಾನು ಜಾರಿತೆ, ನನ್ನ ಕಾಲು ಜಾರಿ ತಂದಾಗಲೇ ಆತನ ಕೃಪೆ ನನ್ನನ್ನ ಏನಾಯ್ತು? ಆಧಾರವಾಯಿತು. ಹಲ್ಲೆಲೂಯಾ. ಅನೇಕ ಸಾರಿ ಜಾರಿ ಬೀಳುತ್ತೇನೆ, ನನ್ನ ಪ್ರಾಣ ಹೋಗುತ್ತೆ, ನಾನು ಬಿದ್ದು ಹೋಗ್ತೇನೆ, ನಾನು ಸತ್ತು ಹೋಗ್ತೇನೆ, ನನ್ನ ಜೀವನ ಡಿವೈಡ್ ಆಗುತ್ತೆ, ನನ್ನ ಕುಟುಂಬ ಹಾಳಾಗುತ್ತೆ, ನನ್ನ ಪ್ರಾಣ ಹೋಗುತ್ತೆ ಅಂದಾಗಲೇ ದೇವರ ಕೃಪೆ ನಿನಗೆ ಆಧಾರವಾಗುತ್ತೆ. ಹಲ್ಲೆಲೂಯಾ. ಶೋಧನೆ ಬರುತ್ತದೆ, ತಪ್ಪಿಸುವ ಮಾರ್ಗವನ್ನ ಆತನು ಸಿದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ಸೋತವನಿಗೆ ತ್ರಾಣವನ್ನ, ನಿನ್ನವನಿಗೆ ಬಹುಬಲವನ್ನ ಅನುಗ್ರಹಿಸುವ ದೇವರು ಹತ್ತಿಗೆ ಬರುವಂತೆ ಯೌವನವನ್ನ ತಿರುಗಿ ಬರಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಸೋತ್ ಬಿಟ್ಟೆ, ನಾನು ಬಿದ್ದೋಗ್ತೀನಿ, ನಾನು ಸತ್ತೋಗ್ತೀನಿ, ನನಗೆ ಹಾಗೆ ಹೀಗೆ ಅಂತ ಸೋಲಿನ ಮಾತುಗಳು ಆಡಬೇಡ. ನೀನು ಸೋತ ಸಮಯದಲ್ಲಿ ಜಾರಿ ಬೀಳುವಾಗಲೇ ಆತನ ಕೃಪೆ ನಿನಗೆ ಆಧಾರವಾಗುತ್ತೆ. ಆತನ ಕೃಪೆ ನಿನಗೆ ಆಧಾರವಾಗುತ್ತೆ. ಆತನ ಕೃಪೆ ಒಂದೇ ಇದ್ರೆ ಸಾಕು, ನಮ್ಗೆ ಬೇರೆ ಯಾರು ಬೇಡ. ಹಲ್ಲೆಲೂಯಾ. ಯಾರ ಮೇಲೆ ಆಧಾರ ಆಗೋದು ಬೇಡ. ಹಲ್ಲೆಲೂಯಾ. ಒಂದಿನ ತಂದೆ ಸಾಯ್ತಾನೆ, ಒಂದಿನ ತಾಯಿ ಸಾಯ್ತಾಳೆ, ಒಂದಿನ ಗಂಡ ಸಾಯ್ತಾನೆ, ಒಂದಿನ ಹೆಂಡತಿ ಸಾಯ್ತಾಳೆ, ಒಂದಿನ ಮಗ ಸಾಯ್ತಾನೆ, ಒಂದಿನ ಮಗಳು ಸಾಯ್ತಾಳೆ, ಒಂದಿನ ಎಲ್ಲರೂ ಸಾಯ್ತಾರೆ. ಕರ್ತನ ಕೃಪೆ ಸಾಯೋದಿಲ್ಲ, ಅದು ಜೀವಂತವಾಗಿರುತ್ತೆ.